ಲೆಪರ್ಡ್ ಇಲ್ಲ ಟೈಗರ್ ಓಡಾಡ್ತಿದೆ ಅಲ್ಲೆಲ್ಲೋ ಹತ್ರ. ಕೆನೆತ್ ಅಲ್ಲಿ ಹಸು ಕಟ್ಟಿದ್ನಲ್ಲ ಆ ಬೆಟ್ಟ. ಸೊ ಇದೇ ಸೀಗೂರ್ ನದಿ ಬ್ರಿಡ್ಜ್. ಸ್ವಾಮಿ ಹಟ್ಟಿದ್ದಿದ್ದು ಇಲ್ಲೇನೆ. ಚೆಕ್ ಪೋಸ್ಟ್ ಆಫ್ ಆನೆಕಟ್ಟಿ ನೋಡಿ, ಇದೇ ಚೆಕ್ ಪೋಸ್ಟು. ಇಲ್ಲಿಂದ ಒಳಗಡೆ ಹೋಗೋಕ್ಕೆ ಬಿಡಲ್ಲ. ನಮ್ಮ ತಂದೆ ಕೆನಿತ್ ಆಂಡರ್ಸನ್ HAL ಬೆಂಗಳೂರಲ್ಲಿ ಸಹ ಉದ್ಯೋಗಿಗಳು. ಹಲೋ, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ನಾನಿಲ್ಲಿ ಮಾವನಹಳ್ಳಿಯಲ್ಲಿದ್ದೀನಿ. ನಾನು ಕೆನೆತ್ ಆಂಡರ್ಸನ್ ಒಂದು ಕತೆ ಫಾಲೋ ಮಾಡ್ಕೊಂಡು ಬಂದಿದ್ದೆ. ಅದೇ ಈ ಚಮ್ಮನಾಥ್ ಟೆಂಪಲ್ದು ಒಂದು ಸ್ಟೋರಿ. ಅದು ಹೋಗಿ ವಿಸಿಟ್ ಮಾಡಿದೆ, ಎಲ್ಲ ಆಯಿತು. ಬ್ಯೂಟಿಫುಲ್ ಪ್ಲೇಸ್, ಚೆನ್ನಾಗಿತ್ತು. ಇವಾಗ ಇಲ್ಲೇ ನಾನು ಸಫಾರಿ ಲ್ಯಾಂಡ್ ರೆಸಾರ್ಟಲ್ಲಿ ಉಳ್ಕೊಂಡಿದ್ದೀನಿ. ಸೊ ಇಲ್ಲೇ ಹತ್ತಿರದಲ್ಲಿ ಇನ್ನೊಂದು ಸ್ಟೋರಿ ಇತ್ತು ಕೆನೆತ್ದು, ಅದನ್ನು ಕವರ್ ಮಾಡೋಣ ಅಂದ್ಕೊಂಡೆ ನಾಳೆ. ಅದು ಹೆಸರು ಸ್ವಾಮಿ ಆಫ್ ಬಾಳೆ ತೋಟ ಅಂತ. ಸೊ ಅದನ್ನ ಕತೆ ಹೇಳ್ತೀನಿ ಇವಾಗ. ಸೊ ನಾಳೆ ಎಲ್ಲಿ ಜಾಗ ನಡೀತು ಅಂತ ಹೋಗಿ ಹುಡ್ಕಕ್ಕೆ ಟ್ರೈ ಮಾಡೋಣ. ಸೊ ಈಗ ಸ್ವಾಮಿ ಆಫ್ ಬಾಳೆ ತೋಟ ಅಂದರೆ ಈ ಜಾಗ ಎಲ್ಲಿ ಬರುತ್ತೆ? ಈ ಮಾವನಹಳ್ಳಿ ಆದ ತಕ್ಷಣ ಬಾಳೆ ತೋಟ ಅಂತ ಒಂದು ಜಾಗ ಇದೆ. ಅದರಲ್ಲಿ ಈ ಒಬ್ಬ ಸ್ವಾಮಿ ಆಫ್ ಬಾಳೆ ತೋಟ ಅಂತ ಒಂದು ಕತೆ ಬರ್ದಿಯಾನೆ ಕೆನೆತ್. ದಿಸ್ ಇಸ್ ದ ಜಂಗಲ್ ಬುಕ್ಕಲ್ಲಿ ಬರ್ದಿಯಾನೆ. ಸೊ ಇದೇನು ಕತೆ ಅಂದರೆ, ಸೊ ಇದು ಆ್ಯಕ್ಚುಲಿ ಒಂದು ಹುಲಿ ಬಗ್ಗೆ ಬರ್ತಿರೋ ಕತೆ. ಅದೇನಾಗತ್ತೆ, ಒಬ್ಬ ಸ್ವಾಮೀಜಿ ಹಿಮಾಲಯಸಿಂದ ಬರ್ತಾನೆ. ಬಂದು ಇಲ್ಲಿ ಬಾಳೆ ತೋಟದಲ್ಲಿ ಅಲ್ಲಿ ಓನರ್ ಒಬ್ಬ ಇರ್ತಾನೆ, ಕಾಂತ ಅಂತ. ಅವನ ಹತ್ರ ಹೇಳ್ತಾನೆ, ನಂಗೆ ಸ್ವಲ್ಪ ದಿವಸ ಸುಧಾರಿಸ್ಕೋಬೇಕು, ಇಲ್ಲಿ ರೆಸ್ಟ್ ತೊಗೊಂಡು ಅವ್ರು ಊಟ ಕಮಾಂಡ್ ಅಂತ ಕರಿತಿದ್ರು, ಅಲ್ಲಿಗೆ ಹತ್ಕೊಂಡು ಹೋಗ್ತೀನಿ ನೆಕ್ಸ್ಟು. ಒಂದು 2 ದಿವಸ ರೆಸ್ಟ್ ತೊಗೋತೀನಿ ಇಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಕಾಂತ ಅನ್ನೋನು ಓನರು, ಧಾರಾಳವಾಗಿ ತೊಗೊಳ್ಳಿ, ಯಾಕೆಂದರೆ ಸ್ವಾಮಿಗಳೆಲ್ಲ ಮನೆಗೆ ಬಂದರೆ ತುಂಬ ಅತಿಥಿ ಸತ್ಕಾರ ಮಾಡ್ತಿದ್ರಲ್ಲ, ಆ ಥರ. ಸೊ ಸೇವೆ ಎಲ್ಲ ಮಾಡ್ತಿದ್ರು. ಸೊ ಇವನು, ನಿಮಗೆ 1 ವಾರನೇ ಸೇವೆ ಮಾಡ್ತೀನಿ, ಚೆನ್ನಾಗಿ ಇದ್ಬಿಟ್ಟು ಆಮೇಲೆ ಹೋಗಿ ಅಂತೆಲ್ಲ ಹೇಳ್ತಾನೆ. ಬಾಳೆಹಣ್ಣು, ಸಕ್ಕರೆ ಎಲ್ಲ ಹಾಕಿ ಚೆನ್ನಾಗಿ ಕ್ರೀಮ್ ಥರ ಮಾಡಿ ಎಲ್ಲ ಕೊಡ್ತಾನೆ. ಸೊ ಸ್ವಾಮಿಗೆ ತುಂಬ ಇಷ್ಟ ಆಗತ್ತೆ. 1 ವಾರ ಇರ್ತಾನೆ, ಆಮೇಲೆ 2 ವಾರ ಹಾಗೆ ಒಂದು ತಿಂಗಳಾನ್ಗಟ್ಲೆ ಇದ್ಬಿಡ್ತಾರೆ ಸ್ವಾಮೀಜಿ. ಅವರು ಮೇಲಕ್ಕೆ ಹತ್ತೋದೇ ಇಲ್ಲ. ಸೊ ಇವನಿಗೂ ಒಂಥರ ಆಶ್ಚರ್ಯ ಆಗುತ್ತೆ. ಬಟ್ ಸ್ವಾಮೀಜಿನೇನು ಕೇಳೋಕ್ಕೂ ಆಗಲ್ಲ, ಅವನು ಇರ್ತಾನಲ್ಲೇ. ಈ ಥರ ಒಬ್ಬರು ಸ್ವಾಮೀಜಿ ಇಲ್ಲಿ ಬಂದು ಇರ್ತಾರೆ ಬಾಳೆ ತೋಟದಲ್ಲಿ. ಸೊ ಅದಾದಮೇಲೆ ಏನಾಗುತ್ತೆ, ಸ್ವಾಮಿ ಕೇಳ್ತಾರೆ, ನನಗೋಸ್ಕರ ಒಂದು ಗುಡಿಸ್ಲು ಕಟ್ಸ್ಕೊಟ್ಬಿಡು ಅಂತ. ಸೊ ಅದನ್ನು ಮಾಡಿಸ್ಕೊಡ್ತಾನೆ ಕಾಂತ. ಇನ್ನೇನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಶಾಪ ಏನಾರು ಹಾಕ್ಬಿಟ್ರೆ ಆಮೇಲೆ ಅಂತ. ಸೊ ಅದನ್ನು ಕಟ್ಸ್ಕೊಡ್ತಾನೆ. ಬಾಳೆ ತೋಟದಲ್ಲಿ ಇರ್ತಾರೆ ಅವರು. ಸೊ ಅಲ್ಲಿ ಈಗ ಇಲ್ಲಿದ್ದಿದ್ದು ಟ್ರೈಬಲ್ಸ್ ಎಲ್ಲ ಏನಂತಿದ್ರು, ಒಬ್ಬರು ಇರುಳಗಳು ಅಂತಿದ್ರು, ಆಮೇಲೆ ಬಡಗಾಸು, ಊಟಿನಲ್ಲಿ ಅವ್ರ ಲ್ಯಾಂಡ್ ಓನರ್ಸ್ ಎಲ್ಲ ಇರ್ತಿದ್ರು. ಸೊ ಇರುಳಾಸ್ ಏನು ಮಾಡ್ತಿದ್ರು, ಈ ದನ ಮೇಯಿಸೋದು ಮತ್ತು ಈ ತೋಟಗಳಲ್ಲಿ ಕೆಲಸ ಮಾಡೋದು ಇವೆಲ್ಲ ಮಾಡ್ತಾಯಿದ್ರು. ಒಬ್ಬ ಇರುಳ ಅವನೇನು ನೋಡ್ತಾನೆ ಅಂದರೆ, ಈ ಸ್ವಾಮೀಜಿ ದಿನ ಸಂಜೆ ಬೇಗ ಊಟ ಮಾಡಿ ತಿಂದ್ಬಿಟ್ಟು ಬಾಗಿಲು ಹಾಕ್ಕೊಂಡ್ಬಿಡ್ತಾ ಇರ್ತಾನೆ ಅವ್ನ ಗುಡಿಸ್ಲಿಗೆ ಹೋಗಿ. ಸೊ ಇವನಿಗೇನೋ ಕುತೂಹಲ, ನೋಡ್ಬೇಕೇನು ಮಾಡ್ತಾಯಿರಿ ಸ್ವಾಮೀಜಿ ಅಂತ. ಸೊ ಹೋಗ್ಬಿಟ್ಟು ಒಂದು ದಿವಸ ಅವ್ರು ಒಳಗೋಗಿ ಬಾಗಿಲು ಹಾಕ್ಕೊಂಡ ತಕ್ಷಣ ಒಳಗಡೆ ಒಂದು ದೀಪ ಉರಿತಾ ಇರುತ್ತೆ, ಅದು ಈಚೆನೇ ಬೆಳಕು ಬರ್ತಾ ಇರುತ್ತೆ. ಸೊ ಹೋಗ್ಬಿಟ್ಟು ಆ ಗುಡಿಸ್ಲಲ್ಲಿ ಕಣ್ಣಿಟ್ಬಿಟ್ಟು ನೋಡ್ತಾನೆ, ಒಂದು ಚೂರು ಜಾಗದಲ್ಲಿ ಏನಾದ್ರು ಏನು ಕಾಣುತ್ತೆ, ಏನು ಮಾಡ್ತಿದ್ದಾರೆ ಅಂತ. ನೋಡಿದ್ರೆ ಸ್ವಾಮೀಜಿ ಒಳಗಿರಲ್ಲ. ಸೊ ಇವನು ಎಲ್ಲೋದ್ರಿ ಸ್ವಾಮಿ ಅಂದ್ಕೊಂಡು ನೋಡೋಣ ಎಲ್ಲಿಗೆ ಹೋಗಿದ್ದಾರೆ, ಎಲ್ಲೋ ನಂಗೆ ಗೊತ್ತಾಗ್ದಿದ್ದಂಗೆ ಹೋಗ್ಯಾರೆ, ಈ ಬಾಳೆ ತೋಟದಲ್ಲೇ ಕೂತ್ಕೊಂಡು ಕಾಯೋಣ ಅಂದ್ಬಿಟ್ಟು ಮೆತ್ತು ಕೂತ್ಕೊಂಡು ಕಾಯ್ತಾನೆ. ಅವ್ರು ಬರೋ ತನಕ ಕಾಯೋಣ ಅಂತ ಕಾಯ್ತಾ ಇರ್ತಾನೆ. ಎಷ್ಟೊತ್ತಾದರೂ ಕೊನೆಗೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಹುಲಿ ಗರ್ಜನೆ ಮಾಡುತ್ತೆ. ಎಲ್ಲಿ? ಬಾಳೆ ತೋಟದಲ್ಲಿ, ಆ ಸ್ವಾಮಿ ಅವರಿದ್ದಿದ್ದ ಗುಡಿಸ್ಲಿ ಹಿಂದೆಯಿಂದ. ಸೊ ಇವನಿಗೆ ಭಯ ಆಗ್ಬಿಟ್ಟು ಎದ್ಬಿಟ್ಟು ಇನ್ನೇನು ಓಡೋಕ್ಕೆ ಶುರು ಮಾಡ್ತಾನೆ. ಅಷ್ಟೊತ್ತು ತಿರುಗಿ ನೋಡ್ತಾನೆ, ನೋಡಿದ್ರೆ
ಓಡ್ತಾ ಇರೋವಾಗ ತಿರುಗಿ ನೋಡ್ತಾನೆ. ನೋಡಿದ್ರೆ ಸ್ವಾಮಿ ನಡ್ಕೊಂಬರ್ತಾ ಇರ್ತಾರೆ. ಎಲ್ಲಿಂದ ಹುಲಿ ಗರ್ಜನೆ ಮಾಡ್ತಲ್ಲ ಅಲ್ಲಿಂದ ಸ್ವಾಮಿ ಬರ್ತಿರ್ತಾರೆ. ಇವನಿಗೆ ಸಿಕ್ಕಾಪಟ್ಟೆನೇ ಭಯ ಆಗ್ಬಿಡುತ್ತೆ. ಇದೇನಪ್ಪ ಇದು, ಈಗ ತಾನೇ ಹುಲಿ ಕೂಗ್ತಿತ್ತು, ಆ ಜಾಗದಿಂದ ಸ್ವಾಮಿ ಬರ್ತೀಯಾರೆ, ಇದೆಂಥ ಸ್ವಾಮೀಜಿ, ಹುಲಿ ಜೊತೆ ಎಲ್ಲ ಮಾತಾಡ್ತಾರೆ ಇವರು ಏನು ಅಂತೆಲ್ಲ ಅನ್ಕೋತಾನೆ. ಬಟ್ ಓಡೋಗ್ಬಿಡ್ತಾನೆ. ಇದಾಗಿ ಸ್ವಲ್ಪ ದಿವಸ ಆದಮೇಲೆ ಈ ಒಂದು ಹುಲಿ ಯಾವಾಗೂ ಗುಡ್ಸ್ಲ ಹತ್ರ ಈ ಬಾಳೆ ತೋಟದಲ್ಲೆಲ್ಲ ಕೂಗಕ್ಕೆ ಶುರು ಮಾಡುತ್ತೆ. ಬಟ್ ಅದು ಬರೀ ರಾತ್ರಿ ಕೂಗ್ತಾ ಇರುತ್ತೆ, ಬೆಳಿಗ್ಗೆ ಹೊತ್ತು ಕಾಣಿಸ್ತಿರಲ್ಲ ಯಾರಿಗೂ. ಈರುಳಾಸೆಲ್ಲ ಹಸುಗಳನ್ನ ದನ ಮೇಯಿಸ್ಕೊಂಡು ಹೋಗ್ತಾರಲ್ಲ ಫೀಲ್ಡ್ಸ್ಗೆ, ಅವ್ರಿಗೆ ಯಾವಾಗೂ ಭಯ ಇರುತ್ತೆ, ಯಾವಾಗ ಬರುತ್ತೋ ಹುಲಿ, ಯಾವಾಗ ಅಟ್ಯಾಕ್ ಮಾಡುತ್ತೋ ಏನೋ ಅಂತ. ಯಾಕಂದರೆ ಅವ್ರ ಹಸುಗಳು ತಿಂದ್ಬಿಡುತ್ತೆ ಅಂತ. ಎಷ್ಟೋ ದಿವಸ ಆದಮೇಲೆ ರಾತ್ರಿ, ಬೆಳಗ್ಗೆ ಹೊತ್ತು ಬೇಟೆ ಆಡೋಲ್ಲ, ರಾತ್ರಿ ಬೇಟೆ ಆಡೋಕ್ಕೆ ಶುರು ಮಾಡುತ್ತೆ. ಏನು ಮಾಡುತ್ತೆ, ಅಲ್ಲೆಲ್ಲ ಹಾಗೆಲ್ಲ ಹಸುಗಳನ್ನ ಒಂದು ದನದ ಕೊಟ್ಟಿಗೆ ಥರ ಚಿಕ್ಕದಾಗಿ ಬರೀ ಏನದು ಮರದ ಕೊಂಬುಗಳೆಲ್ಲ ಇಟ್ಬಿಟ್ಟು ಸುತ್ತ ಒಂದು ಚಿಕ್ಕ ದನದ ಕೊಟ್ಟಿಗೆ ಮಾಡಿರೋರು. ತುಂಬ ಎತ್ತರನೂ ಇರ್ತಿರ್ಲಿಲ್ಲ. ಅದರೊಳಗಡೆ ಹೆಗರ್ಬಿಟ್ಟು ಹುಲಿ ಒಂದು ಹಸುನ ಸಾಯಿಸ್ಬಿಟ್ಟು ವಾಪಸ್ ಎತ್ಕೊಂಡು ಈಚೆ ಹೆಗರ್ಬಿಟ್ಟು ಹೊರ್ಟೋಗತ್ತೆ. ಇದಾದ ತಕ್ಷಣ ಎಲ್ಲ ಈರುಳಗಳಿಗೂ ಗೊತ್ತಾಗತ್ತಲ್ಲ. ಎಲ್ಲರೂ ಇದು ಹುಲಿ ಹೇಗೆ ಬರುತ್ತೆ ಅಂದಮೇಲೆ ಎಲ್ಲ ಹೈಟ್ ಜಾಸ್ತಿ ಮಾಡಬೇಕು ಅಂತ ಒಂದು 10 ಅಡಿ ತನಕ ಹೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಎಲ್ಲ ಈರುಳಗಳು. ಅಷ್ಟರಲ್ಲಿ ಒಂದು 4-5 ಹಸುಗಳನ್ನ ಈ ಹುಲಿ ಸಾಯಿಸ್ಬಿಟ್ಟಿರುತ್ತೆ ಆಗಲೇ. ಇದಾದಮೇಲೆ ಏನಾಗುತ್ತೆ, ಇದೇ ಟೈಮ್ಗೆ ಒಂದು ಆನೆ ರೆಗ್ಯುಲರಾಗಿ ಬಂದು ಈ ಬಾಳೆ ತೋಟದಲ್ಲಿ ತೊಂದರೆ ಕೊಡ್ತಿರುತ್ತೆ, ಎಲ್ಲ ತಿಂದ್ಬಿಟ್ಟು ಹೊರ್ಟೋಗ್ತಿರುತ್ತೆ. ಸೊ ತೊಂದರೆ. ಈ ಕಾಂತ ಏನು ಮಾಡ್ತಾನೆ, ಈ ಬೆಳೆ ಉಳಿಸ್ಕೊಳ್ಳೋಕ್ಕೆ ಆಗ ಅವನ ಹತ್ರ ಒಂದು ಮಜಲ್ ಲೋಡರ್ ಗನ್ ಇರುತ್ತೆ, ಅದನ್ನ ಇಟ್ಕೊಂಡು ಕೂತ್ಕೋತಾನೆ, ಹೊಡೆದ್ಬಿಡೋಣ ಆನೆಗೆ ಅಂತ. ಆದರೆ ಆನೆ ಸಾಯಲ್ಲ ಅದರಿಂದ, ಬಟ್ ಅದು ಏಟು ಮಾಡೋಣ ಅಟ್ಲೀಸ್ಟ್ ಅಂತ, ಬರದೇ ಇರಲಿ ತಿರ್ಗಾ ಅಂತ ಹಿಡ್ಕೊಂಡು ಕೂತ್ಕೋತಾನೆ. ಅಷ್ಟೊತ್ತಿಗೆ ಅಲಾರಮ್ ಕಾಲ್ಸ್. ಸಾಕಷ್ಟು ಜಿಂಕೆಗಳು ಕೂಗೋಕ್ಕೆ ಶುರು ಮಾಡ್ತು, ಮತ್ತು ಹಾಗೆ ಹಳ್ಳಿ ನಾಯಿಗಳು ಬೊಗಳಕ್ಕೆ ಶುರು ಮಾಡ್ತು. ಲೆಪರ್ಡ್ ಇಲ್ಲ ಟೈಗರ್ ಓಡಾಡ್ತಿದೆ ಎಲ್ಲೆಲ್ಲೋ ಹತ್ರ. ಸೊ ಇವನು ಕಾಂತ ಗನ್ ಇಟ್ಕೊಂಡು ಕೂತ್ಕೋತಾನೆ ಬಾಳೆ ತೋಟದಲ್ಲಿ ಈ ಆನೆಗೆ ಹೊಡೆಯೋಣ ಅಂತ. ಅವತ್ತು ರಾತ್ರಿ ಆನೆ ಬರೋಲ್ಲ, ಬಟ್ ಆ ಹುಲಿ ಬರುತ್ತೆ ಅಲ್ಲಿಗೆ. ಹುಲಿ ಬಂದ ತಕ್ಷಣ ಇವನೇನು ಮಾಡ್ತಾನೆ, ಹೇಗಿರೋ ಹುಲಿನೂ ತೊಂದರೆ ಕೊಡ್ತಿದ್ಯಲ್ಲ ಹಸುಗಳಿಗೆ, ಹುಲಿಗೆ ಗುಂಡಿಟ್ಟು ಶೂಟ್ ಮಾಡ್ತಾನೆ ಅವ್ನು ಮಜಲ್ ಲೋಡರ್ ಗನ್ನಲ್ಲಿ. ಅದು ಶೂಟ್ ಮಾಡಿದ ತಕ್ಷಣ ಹುಲಿ ಕೂಗ್ಬಿಟ್ಟು ಹೊರ್ಟೋಗುತ್ತೆ. ಇವನು ಗುಡಿಸ್ಲಿಗೆ ಹೊರ್ಟೋಗ್ತಾನೆ ಇವನ ಮನೆಗೆ. ಮಾರನೇ ದಿವಸ ಇವನ ಮಗ 17 ವರ್ಷದವನು ಹೇಗೇನು ತಿರ್ಗಾ ಬಾಳೆಹಣ್ಣು ತೊಗೊಂಡು ಸ್ವಾಮಿ ಕೊಡೋಕ್ಕೆ ಹೋಗ್ತಾನೆ. ಅಲ್ಲಿಗೆ ಹೋದ ತಕ್ಷಣ ಬಾಗಿಲ ಹತ್ರ ಏನೋ ಕೆಂಪಿಗೆ ರಕ್ತದ ಕಲೆ ಬಿದ್ದಿರುತ್ತೆ ಸ್ವಾಮಿ ಗುಡಿಸ್ಲು ಎದುರುಗಡೆ. ಇವನಿಗೆ ಯಾಕೋ ಭಯ ಆಗೈತೆ, ಏನಪ್ಪ ಇದು ಅಂದ್ಬಿಟ್ಟು ಸ್ವಾಮಿಗೆ ಕರಿತಾನೆ, ನೀವು ಹುಷಾರಾಗಿದ್ದೀರಾ ಏನು ಅಂತ. ಸ್ವಾಮೀಜಿ ಇಲ್ಲ ಹೋಗು, ನೀನು ನಂಗೆ ಹುಷಾರಿಲ್ಲ ಇವತ್ತು, ನೀನು ಬರಬೇಡ ಎದ್ದೋಗು ಅಂತಾನೆ. ಸೊ ವಾಪಸ್ ಬಂದುಬಿಟ್ಟು ಹೇಳ್ತಾನೆ ಅವರಪ್ಪಂಗೆ, ಈ ಥರ ರಕ್ತದ ಕಲೆ ಎಲ್ಲ ಆಯಿತು ಅಂತ. ಅವರಪ್ಪಂಗೆ ಇನ್ನೂ ಆಶ್ಚರ್ಯ ಆಯಿತು, ನಾನು ಯಾರಿಗೂ ಹೇಳೇ ಇಲ್ಲ ಹುಲಿಗೆ ಬೇಟೆ ಆಡಿದ್ದು, ನಾವು ಹುಲಿಗೆ ಗುಂಡು ಹೊಡೆದಿದ್ದು, ಇಲ್ಲೇನು ಅಲ್ಲಿ ರಕ್ತದ ಕಲೆ ಇದೆ ಅಂತಲ್ಲ ಅಂದ್ಬಿಟ್ಟು ಅವನೇ ಬರ್ತಾನೆ ನೋಡೋಕ್ಕೆ. ಅವ್ನು ಬಂದುಬಿಟ್ಟು ಗುಡ್ಸ್ಲಲ್ಲಿ ಮೆತ್ತಿಗೆ ಇಣಕ್ಬಿಟ್ಟು ಒಳಗಡೆ ನೋಡ್ತಾನೆ, ಮೆತ್ತಿಗೆ ಬಗ್ಬಿಟ್ಟು ನೋಡ್ತಾನೆ ಗುಡ್ಸ್ಲಲ್ಲಿ. ಅಷ್ಟೊತ್ತಿಗೆ ಸ್ವಾಮಿ ಈಚೆ ಬಂದುಬಿಟ್ಟು ಬೈತಾರೆ ಇವ್ರಿಗೆ, ಏನು ಇಣಗ್ತಾ ಇದೆಯಮ್ಮ ಬಂದುಬಿಟ್ಟು. ಅದಕ್ಕೆ ಇವನು ಹೇಳ್ತಾನೆ, ಇಲ್ಲ ನೀವೇನೋ ಹೇಳಿದ್ರಲ್ಲ ಅದಕ್ಕೆ ನೋಡೋಣ ಅಂತ ಬಂದೆ ನಾನು, ಹುಷಾರಿಲ್ಲ ಅಂತ ಗೊತ್ತಾಯಿತು ಅಂತ. ಅದಕ್ಕೋಸ್ಕರ ಬಂದು ಇಣಗ್ತೀಯ, ಹೋಗಿ ಫಸ್ಟು ಅಂದ್ಬಿಟ್ಟು ಬೈದ್ಬಿಟ್ಟು ಹೊರಡೋಗ್ತಾರೆ. ಸೊ ಇವನು ವಾಪಸ್ ಬಂದುಬಿಡ್ತಾನೆ. ಸೊ ಬಟ್ ಇವನಿಗೆ ಡೌಟ್ ಅಂತೂ ಬರುತ್ತೆ, ಏನಕ್ಕಿದು ನಾನು ಶೂಟ್ ಮಾಡಿದ ಹುಲಿಗೆ ನೋಡಿದ್ರೆ ಅವರು ಸ್ವಾಮಿ ಈಚೆ ಬಂದಾಗ ನೋಡ್ತಾನೆ, ಅವ್ರ ಕೈಗೇನೋ ಒಂದು ಪಟ್ಟಿ ಕಟ್ಕೊಂಡಿರ್ತಾರೆ, ರಕ್ತ ಏನೋ ಏಟ್ ಆದಂಗೆ ಆಗಿರುತ್ತೆ. ಇವನಿಗೆ ಹೆಂಗಾಯ್ತು ಏಟ್ ಇವ್ರಿಗೆ ಅಂತ ಇವನಿಗೆಲ್ಲ ಯೋಚನೆ. ಹಿಂದಿನ ದಿವಸ ಇವನೇನೋ ಶೂಟ್ ಮಾಡ್ದ ಹುಲಿಗೆ, ಅದೇ ರಾತ್ರಿ ಇವ್ರಿಗೂ ಏನೋ ಗಾಯ ಆಗಿದೆ, ಏನು ಅಂತ ಗೊತ್ತಾಗಲ್ಲ ಅವನಿಗೆ. ಸರಿ ಸುಮ್ಮನೆ ಆಗ್ಬಿಡ್ತಾನೆ. ಇಷ್ಟು ಮಧ್ಯ ದನದ ಕೊಟ್ಟಿಗೆಗಳೆಲ್ಲ 10 ಅಡಿ ಕೋಲ್ಗಳಿಟ್ಟು ಇನ್ನೂ ಸ್ವಲ್ಪ ಮಾಡಿರ್ತಾರಲ್ಲ, ಹುಲಿ ನೆಕ್ಸ್ಟ್ ಏನು ಮಾಡುತ್ತೆ ಅಂತ ಎಲ್ಲರೂ ಕಾಯ್ತಿರ್ತಾರೆ. ಅಷ್ಟೊತ್ತಿಗೆ ಏನು ಮಾಡೋದು, ಹುಲಿ ಹೆಗ್ರಕ್ಕಾಗಲ್ವಲ್ಲ ಮೇಲಿಂದ, ಯಾಕಂದರೆ ಹೈಟ್ ಮಾಡಿಬಿಟ್ಯಾರೆ. ಕೆಳಗಡೆನೇ ಅದ್ರ ಕೈ ಪವರ್ಫುಲ್ ಅಲ್ಲ, ಸ್ವಲ್ಪ ಎಳೆದ್ಬಿಟ್ಟು ಆ ಕಡೆ ಈ ಕಡೆ ಮಾಡಿಬಿಟ್ಟು ಯಾವುದನ್ನು ಈ
ಮರದ ಕೊಂಬೆಗಳನ್ನ ಒಳಗಡೆ ನುಸುಳ್ಬಿಡುತ್ತೆ. ನುಸುಳ್ಬಿಟ್ಟು ಒಂದು ಹಸುನ ಸಾಯಿಸಿ ಎತ್ಕೊಂಡು ಈಚೆ ಬರೋಕ್ಕೆ ಹೋಗುತ್ತೆ ಹಸುನ. ಆದರೆ ಅದು ಎಳೆಯೋಕ್ಕಾಗಲ್ಲ ಪೂರ್ತಿ. ಯಾಕೆ ಅಂದರೆ ಅದು ಹಸು ಸಿಗಾಕೊಂಡ್ಬಿಡುತ್ತೆ 2 ಕಡ್ಡಿಗಳ ಮಧ್ಯೆ. ಸೊ ಅಲ್ಲೇ ಬಿಟ್ಬಿಟ್ಟು ಹೊರಟೋಗ್ಬಿಡುತ್ತೆ ಹುಲಿ. ಎಷ್ಟಾಗುತ್ತೋ ಅಷ್ಟು ತಿಂದ್ಬಿಟ್ಟು. ಇದಾದಮೇಲೆ ರೆಗ್ಯುಲರಾಗಿ ಹುಲಿ ಕಾಣ್ಸೋಕ್ಕೆ ಶುರು ಆಗುತ್ತೆ ಆ ಜಾಗದಲ್ಲಿ. ಬೆಳಗ್ಗೆ ಹೊತ್ತೇ ಕಾಣ್ಸೋಕ್ಕೆ ಶುರು ಆಗುತ್ತೆ, ರಾತ್ರಿ ಅಷ್ಟೇ ಅಲ್ಲ. ಅಂದರೆ ಹಸುಗಳ ಮೇಲೆ ಎಲ್ಲ ಹೇರ್ತಾ ಇರುತ್ತೆ ಬೆಳಗ್ಗೆ ಹೊತ್ತೆ. ಒಂದು ಸಲ ಇದೇ ಥರ ಒಂದಷ್ಟು ಎಮ್ಮೆಗಳನ್ನ ಮೇಯಿಸ್ಕೊಂಡು ಹೋಗಿರ್ತಾನೊಬ್ಬ ಇರುಳ ಹುಡುಗ, ಕರ್ಕೊಂಡು ಹೋಗಿರ್ತಾನೆ ಒಂದಷ್ಟು ಎಮ್ಮೆಗಳನ್ನ. ಆ ಒಂದು ಎಮ್ಮೆ ಮೇಲೆ ಹೆಗರ್ಬಿಡುತ್ತೆ ಈ ಹುಲಿ. ಅದು ಹೆಗರಿದ ತಕ್ಷಣ ಬೇರೆ ಎಮ್ಮೆಗಳು ಅದನ್ನು ಸ್ವಲ್ಪ ಪ್ರೊಟೆಕ್ಟ್ ಮಾಡೋಕ್ಕೆ ಹತ್ತಿರ ಬರುತ್ತೆ. ಒಂದು ಎಮ್ಮೆ ಮೇಲೆ ಹೆಗರಿದ ತಕ್ಷಣ ಬೇರೆ ಎಮ್ಮೆಗಳು ಬರುತ್ತೆ ಹತ್ತಿರ. ಅದು ಬಂದ ತಕ್ಷಣ ಇವನು ಇರುಳ ಹುಡುಗ ಇರ್ತಾನಲ್ಲ, ಒಂದು ಕೋಲ್ ಎತ್ಕೊಂಡು ಹುಲಿ ಹೊಡಿತಾನೆ ಮುಖಕ್ಕೆ. ಅದು ಹೊಡೆದ ತಕ್ಷಣ ಅದೇನು ಮಾಡುತ್ತೆ, ಹುಲಿ ಅವನ ಮೇಲೆ ಎಗರ್ಬಿಟ್ಟು ಬಿದ್ದುಬಿಡುತ್ತೆ ಆ ಎಮ್ಮೆನ ಬಿಟ್ಬಿಟ್ಟು. ಬಟ್ ಏನಾಗುತ್ತೆ, ಬೇರೆ ಎಮ್ಮೆಗಳು ಸೇರಿಕೊಂಡು ಆ ಹುಲಿನ ಓಡಿಸ್ಬಿಡುತ್ತವೆ. ಆದರೆ ಅಷ್ಟೊತ್ತಿಗೆ ಆ ಎಮ್ಮೆಗಳು ತುಳಿದ್ಬಿಡುತ್ತೆ ಹುಡುಗನ ಪಾಪ. ಸೊ ಹುಡುಗಂಗೆ ಹುಲಿನೂ ಮೈ ಮೇಲೆ ಬಿದ್ದುಬಿಟ್ಟಿರುತ್ತೆ, ಜೊತೆಗೆ ಈ ಎಮ್ಮೆನೂ ತುಳಿದ್ಬಿಟ್ಟಿರುತ್ತೆ. ಸೊ ಅವ್ನಿಗೆ ಓಡಾಡೋಕ್ಕೆ ಆಗ್ತಿರಲ್ಲ, ಅಲ್ಲೇ ಬಿದ್ದುಬಿಟ್ಟಿರ್ತಾನೆ. ರಾತ್ರಿ ಪೂರ್ತಿ ಕಾಡಲ್ಲಿರ್ತಾನೆ, ಬಟ್ ಆ ಎಮ್ಮೆಗಳಿರುತ್ತೆ ಅವನ ಜೊತೆಗೆ. ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಅವ್ನಿಗೆ ಆಲ್ಮೋಸ್ಟ್ ಬೇರೆ ಇರುಳಗಳೆಲ್ಲ ಸೇರಿ ಹುಡುಕ್ತಾರೆ ಇವನ್ನ. ಬಟ್ ಅಷ್ಟೊತ್ತು ವೀಕಾಗಿ ಅವ್ನು ಸತ್ತೋಗ್ಬಿಡ್ತಾನೆ. ಇದಾಗಿ ಸ್ವಲ್ಪ ದಿವಸ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಒಂದು ಸ್ವಲ್ಪ ದಿವಸ ಆದಮೇಲೆ ಇನ್ನೊಬ್ಬ ಇರುಳ ಕಾಡಿಗೆ ಹೋಗಿರ್ತಾನೆ. ಒಂದು ನವಿಲು ಹಾರೋಗುತ್ತೆ. ಅಲ್ಲೇನೋ ಮೊಟ್ಟೆ ಇರ್ಬೋದು ನೋಡೋಕೆ ನೋಡಿದ್ರೆ ಹುಲಿ ಇರುತ್ತೆ ಅಲ್ಲಿ. ಆ ಹುಲಿ ಅವನ್ನ ಎಗರಿ ಕಚ್ಚಿ ಸಾಯಿಸ್ಬಿಡುತ್ತೆ. ಅದಾದಮೇಲೆ ಅವನ್ನ ತಿಂದು ಬಿಡುತ್ತೆ ಸ್ವಲ್ಪ ಈ ಇರುಳನ. ಹಾಗಾಗಿ ಇದು ಹುಲಿ ಮ್ಯಾನ್ ಈಟರ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಈ ಏರಿಯಲ್ಲಿ. ಸೊ ಇಷ್ಟಾದಮೇಲೆ ಇವರೆಲ್ಲ ಇರ್ತಾರಲ್ಲ, ಹೆದರ್ಕೊಂಡಿರೋ ಹಳ್ಳಿಯವರೆಲ್ಲ ಹೋಗಿ ಸ್ವಾಮಿ ಮನೆಗೆ ಹೋಗ್ತಾರೆ. ಹೋಗ್ಬಿಟ್ಟು, ನೋಡಪ್ಪ, ನಿನ್ಗೆ ಹುಲಿ ಜೊತೆ ಸಂಪರ್ಕ ಇದೆಯೋ ಅಥವಾ ನೀನೇ ಹುಲಿನೋ ನಮ್ಗೆ ಗೊತ್ತಿಲ್ಲ, ಆದರೆ ನಮ್ಮನ್ನ ದಯವಿಟ್ಟು ಬಿಟ್ಬಿಡು. ನಿಂಗೆ ಏನಾದ್ರು ಮಾಂಸನೇ ಬೇಕಿದ್ದರೆ ಮೇಲ್ಗಡೆ ಬಡಗಾಸಿದ್ದಾರೆ ಊಟಿ ಬೆಟ್ಟದಲ್ಲಿ, ಅಲ್ಲಿಗೆ ಹೋಗಿ ತಿನ್ನು. ಇಲ್ಲ ಈ ಕಡೆ ಮೈಸೂರು ಗಡಿನಲ್ಲಿ ಕುರುಂಬಾಸಿದ್ದಾರೆ, ಅವ್ರನ್ನ ಹೋಗಿ ತಿನ್ನು ಅಂತ ಎಲ್ಲ ಕೇಳ್ಕೋತಾರೆ. ಅದು ಕೇಳ್ಕೊಂಡಿದ್ದಕ್ಕೆ ಇವನು ಹೇಳ್ತಾನೆ, ನೋಡೋಣ, ನೀವು ನನಗೆ 100 ರೂಪಾಯಿ ಕೊಡಿ, 100 ರೂಪಾಯಿ ತಿಂಗಳಿಗೆ ಕೊಡಿ, ಆವಾಗ ನಾನು ಬೇರೆ ಕಡೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತಾನೆ ಸ್ವಾಮೀಜಿ. ಸೊ ಇವ್ರುಗಳು ಏನು ಯೋಚನೆ ಮಾಡ್ತಾರೆ, ಸೊ ಏನು ಹೇಳಿದ್ದು ಆ ಸ್ವಾಮಿ, ಸೊ ದುಡ್ಡು ಕೊಟ್ಟರೆ ಬೇರೆ ಕಡೆ ಹೋಗ್ತೀನಿ ಅಂತ. ಅಂದರೆ ಅವನೇ ಹುಲಿ ಹಂಗಂದರೆ ಅಂದ್ಬಿಟ್ಟು ಇನ್ನೂ ಗಾಬರಿ ಆಗ್ಬಿಡುತ್ತೆ ಅವ್ರಿಗೆ. ಆದರೆ ಕೇಳ್ಕೋತಾರೆ, 100 ರೂಪಾಯಿ ತುಂಬ ಜಾಸ್ತಿ, ಒಂದು 50 ರೂಪಾಯಿ ಕೊಡ್ತೀವಿ ತಿಂಗಳಿಗೆ ನೋಡಿ ಅಂತ. ಇಲ್ಲ, ಅವನು ಒಪ್ಪಲ್ಲ, ಇಲ್ಲ 100 ರೂಪಾಯಿ ಕೊಡಬೇಕು ಅಂತ. ಸೊ ಇವ್ರು ಇನ್ನೇನು ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಡು ವಾಪಸ್ ಬರ್ತಾರೆ. ಅದಾಗಿ ಒಂದು 3-4 ದಿವಸಕ್ಕೆ ಹುಲಿ ಇನ್ನೊಬ್ಬ ಇರುಳ ಮೇಲೆ ಹೆಗರಿ ಮನೆ ಎದುರುಗಡೆನೆ ಸಾಯಿಸ್ಬಿಡುತ್ತೆ. ಆ ಇರುಳ ಈ ಸ್ವಾಮಿ ಹತ್ರ ಮಾತಾಡೋಕ್ಕೆ ಹೋದವರಲ್ಲಿ ಅವನು ಒಬ್ಬ ಆಗಿರ್ತಾನೆ, ಹೋದವರಲ್ಲಿ ಹೋಗಿ ಕೇಳ್ಕೊಂಡಿರ್ತಾನೆ. ಬಟ್ ಅವನು ಸಾಯಿಸ್ಬಿಟ್ಟಿರುತ್ತೆ ಈ ಹುಲಿ. ಸೊ ಇದೆಲ್ಲ ಕಥೆ ಇಲ್ಲಿ ತನಕ ಕೆನೆತ್ ಬಂದಿಲ್ಲ ಈ ಸ್ಟೋರಿನಲ್ಲಿ. ಇದೆಲ್ಲ ಕಥೆ ಕೆನೆತ್ಗೆ ಬೂರ ಅನ್ನೋನೊಬ್ಬ ಇಲ್ಲೇ ಹತ್ತಿರ ನದಿ ಪಕ್ಕ ಕೂತ್ಕೊಂಡು ಒಂದು ನೈಟ್ ಹೇಳ್ತಾನೆ ಇದನ್ನೆಲ್ಲ, ಒಂದು ಕ್ಯಾಂಪ್ ಫೈರ್ ಹಾಕ್ಕೊಂಡು. ಸೊ ಈ ಕಥೆ ಫಸ್ಟ್ ಆಫ್ ಆಲ್ ಕೆನೆತ್ ಫ್ರೆಂಡ್ ಒಬ್ಬ ಇರ್ತಾನೆ, ಮಾರ್ಟಿನ್ ಸ್ಯಾಟ್ಸೆಲ್ ಅಂತ. ಅವನು ಈ ಹುಲಿ ಬಗ್ಗೆ ಹೇಳ್ತಾನೆ ಕೆನೆತ್ಗೆ, ಊಟಿಗೆ ಬಾ, ಅಲ್ಲಿಂದ ಒಂದು 2 ದಿವಸ ಇದ್ದು ಕೆಳಗೆ ನಡ್ಕೊಂಡು ಹೋಗು ಬಾಳೆ ತೋಟಕ್ಕೆ, ಅಲ್ಲಿ ನೀನು ಈ ಹುಲಿ ಬಗ್ಗೆ ತಿಳ್ಕೊ, ಜಾಸ್ತಿ ಶೂಟ್ ಮಾಡೋಂಗಿರೆ ಮಾಡು ಅಂತ. ಸೊ ಕೆನೆತ್ ಅದೇ ಥರ ಮಾಡಿರ್ತಾನೆ. ಊಟಿಗೆ ಹೋಗಿ ಅಲ್ಲೊಂದು ದಿವಸ ಇದ್ದು 1-2 ದಿನ, ಅಲ್ಲಿಂದ ನೆಕ್ಸ್ಟು ಈ ಕೆಳಗಡೆ ಇಳಿದು ಬಂದಿರ್ತಾನೆ ಬಾಳೆ ತೋಟಕ್ಕೆ. ಸೊ ಈ ಕಥೆನ ಪೂರ್ತಿ ಬೂರ ಕೆನೆತ್ಗೆ ಸಿಗುರ್ ನದಿ ಪಕ್ಕ ಕೂತ್ಕೊಂಡು ಹೇಳ್ತಾನೆ ರಾತ್ರಿ. ಇದು ಪೂರ್ತಿ ಹೇಳಿ ಮುಗಿಸೋ ಅಷ್ಟೊತ್ತಿಗೆ ಒಂದು ಹುಲಿ ಕೂಗತ್ತೆ ಸಿಗುರ್ ನದಿ ಆ ಕಡೆಗೆ. ಬೂರ ಪೂರ್ತಿ ಹೆದರ್ಕೊಂಡ್ಬಿಡ್ತಾನೆ. ಯಾಕೆಂದರೆ ಅವ್ನು ಇಲ್ಲಿ ತನಕ ಅವನ ಸ್ವಾಮೀಜಿನೇ ಹುಲಿ ಅಂತ ನಂಬಿರೋನು ಅವನು. ಸೊ ಅವ್ನಿಗೇನು ಅನಿಸುತ್ತೆ, ಸ್ವಾಮೀಜಿ ಗೊತ್ತಾಗೋಗಿದೆ, ಇವನ ಕತೆ ಹೇಳಿದ ತಕ್ಷಣ ಹುಲಿ ಕೂಗ್ತು. ಸೊ ಅಂದರೆ ಇವನ ಕತೆ ಮುಗೀತು, ಬೆಳಗ್ಗೆ ಎಷ್ಟೊತ್ತು ಇವನು ಇರೋಲ್ಲ, ಸೊ ಹುಲಿ ತಿಂದ್ಬಿಡುತ್ತೆ ಅಂತೆಲ್ಲ ಹೆದರ್ಕೊಂಡು ಶುರು ಮಾಡ್ತಾನೆ ಹೇಳೋಕ್ಕೆ ಕೆನೆತ್ಗೆ. ಕೆನೆತ್ಗೂ ಒಂಥರ ಇಲ್ಲಿ ತನಕ ಈ ಥರ ಕತೆ ಕೇಳಿಯಾನೆ, ನೋಡಿದ್ರೆ ಈಗ ಹುಲಿ ಕೂಗ್ತಿದೆ, ಅವನಿಗೂ ಒಂದು ಸ್ವಲ್ಪ ಹೆದರಿಕೆ ಅನಿಸುತ್ತೆ.
ಬಟ್ ಅವನೇನು ಮಾಡ್ತಾನೆ, ಅವ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಏನಿಲ್ಲ ಇವೆಲ್ಲ ನಾನ್ಸೆನ್ಸ್ ಆ ಥರ ಏನೂ ಇಲ್ಲ, ಸುಮ್ಮನೆ ಇರು ಅಂದ್ಬಿಟ್ಟು ಬೈತಾನೆ ಬೂರಂಗೆ. ಅವನು .405 ರೈಫಲ್ ಇರುತ್ತೆ, ಅದನ್ನ ತೊಡೆ ಮೇಲೆ ಇಟ್ಕೊಂಡು ಕೂತ್ಕೋತಾನೆ. ಆ ಹುಲಿ ಸ್ವಲ್ಪ ಹೊತ್ತು ಬಿಟ್ಟು ತಿರ್ಗಾ ಕೂಗುತ್ತೆ. ಇಷ್ಟೊತ್ತಿಗೆ ಹಿಂದೆ ಬಂದು ಕೂಗತ್ತೆ, ಸ್ವಲ್ಪ ಹೊತ್ತು ಹಿಂದೆ. ಸೊ ಅವ್ನಿಗೆ ಗೊತ್ತಾಗತ್ತಾಗಲೇ ಅರ್ಧ ಹಿಂದಕ್ಕೆ ಬಂದುಬಿಟ್ಟಿದೆ ಹುಲಿ ಅಂತ ಗೊತ್ತಾಗತ್ತೆ. ಸೊ ಅದಾದಮೇಲೆ ಏನು ಮಾಡ್ಬೋದು ಅಂತ ಅನ್ಕೋತಾರೆ. ಅಷ್ಟೊತ್ತಿಗೆ ಒಂದಷ್ಟು ಆನೆಗಳು ಕೂಗತ್ತೆ. ಸೊ ಅವ್ನಿಗೆ ಗೊತ್ತಾಗುತ್ತೆ ಆನೆಗಳಿಗೂ ಹುಲಿ ಇರೋದು ಗೊತ್ತಾಗಿದೆ ಅಂತ. ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಆ ಕಡೆಯಿಂದ ಇನ್ನೊಂದು ಸಾಂಬಾರ್ ಡೀರ್ ಕೂಗತ್ತೆ. ಸೊ ಅದಕ್ಕೂ ಗೊತ್ತಾಗಿದೆ ಹುಲಿ ಅಂತ ಗೊತ್ತಾಗುತ್ತೆ. ಹಾಗೆ ಕೇಳಿಸ್ಕೊಂಡು ಕೂತಿರ್ತಾನೆ. ಅಷ್ಟೊತ್ತಿಗೆ ಹುಲಿ ಸಾಂಬಾರ್ ಡೀರ್ನ ಹಿಡಿದ್ಬಿಟ್ಟು ಸಾಯಿಸ್ಬಿಡುತ್ತೆ. ಆ ಸಾಂಬಾರ್ ಡೀರ್ ಕೂಗತ್ತೆ ಸಾಯುವಾಗ. ಸೊ ಇವನಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೊ ಸಾಂಬಾರ್ ಡೀರ್ನ ತಿನ್ನು ನಮಗೆ ತೊಂದರೆ ಕೊಡಲ್ವೇನೋ ಅಂತ. ಸೊ ಹಾಗೆ ಕೂತಿರ್ತಾರೆ. ಬೂರಾಗಾದರೆ ಇನ್ನೂ ಹೆದರಿಕೆನೇ ಇರುತ್ತೆ ಅವನಿಗೆ, ಅವನ ಕತೆ ಮುಗೀತು ಅಂತಲೇ ಇರುತ್ತೆ. ಸೊ ಕೆನೆತ್ ಹಾಗೇ ಸ್ವಲ್ಪ ನಿದ್ದೆನೂ ಮಾಡೋಕ್ಕಾಗಲ್ಲ ಬೂರನ್ನ ಬಿಟ್ಬಿಟ್ಟು. ಸೊ ಬಟ್ ಕೂತೇ ಇರ್ತಾನೆ ಬೆಳಗ್ಗೆ ತನಕ. ಇನ್ನೇನು ಆಗಲ್ಲ, ಹುಲಿ ಇಲ್ಲಿ ಬರಲ್ಲ, ಆ ಕಡೆ ಕೂಗೋದು ಇಲ್ಲ. ಬೆಳಗ್ಗೆ ಆದ ತಕ್ಷಣ ಇವನಿಗೆ ತುಂಬ ಸ್ವಾಮಿ ಮೇಲೆ ಕೋಪ ಬಂದಿರುತ್ತೆ ಅಷ್ಟೊತ್ತಿಗೆ. ಯಾಕಂದರೆ ಆಗಲೇ ಇವ್ರನ್ನೆಲ್ಲ ಇರುಳ ಟ್ರೈಬಲ್ಸ್ನೆಲ್ಲ ಹೆದರಿಸ್ಬಿಟ್ಟಿಯಾನೆ ಸ್ವಾಮಿ. ಜೊತೆಗೆ ಅವನೇ ಹುಲಿ ಅಂತ ಬೇರೆ ಹೇಳ್ಕೊಂಡು. ಸೊ ಇದ್ರ ಜೊತೆಗೆ ಇಲ್ಲಿ ಹುಲಿ ಕಾಟನೂ ಇದೆ. ಸೊ ಅದಕ್ಕೆ ಈ ಸ್ವಾಮಿ ಮೇಲೆ ತುಂಬ ಕೋಪ ಇರುತ್ತೆ. ಯಾಕಂದರೆ ಉಪಯೋಗಿಸ್ಕೋತೀಯಾನು ಹುಲಿನ ಅಂದ್ಬಿಟ್ಟು ಫಸ್ಟು ಸ್ವಾಮಿನ ನೋಡೋಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಅವ್ನು ಮಾತಾಡಿಸ್ಕೊಂಡು ಬೈದ್ಬಿಟ್ಟು ಬರೋಣ ಅಂತ. ಸೊ ಬೆಳಗ್ಗೆ ಎದ್ದು ಫಸ್ಟು ಸ್ವಾಮಿ ಗುಡಿಸ್ಲಿಕ್ಕೆ ಹೋಗ್ತಾನೆ. ಸೊ ಅಲ್ಲಿ ಹೋದ್ಮೇಲೆ ಏನಾಯಿತು ಅಂತ ನಿಮಗೆ ಬೆಳಗ್ಗೆ ಹೇಳ್ತೀನಿ. ಇವಾಗಲೇ ಸಾಕಷ್ಟು ರಾತ್ರಿ ಆಯಿತು, 11 ಗಂಟೆ ಆಯಿತು. ಸೊ ಇಲ್ಲಿ ತನಕ ಇಲ್ಲೆಲ್ಲೋ ಹುಲಿ ಚಿರತೆ ಓಡಾಡ್ತಿದೆ. ಈಗ ಯಾಕೆಂದರೆ ಜಿಂಕೆಗಳು ಕೂಗ್ತಿತ್ತು ಇಲ್ಲಿ ತನಕ, ಇವಾಗ ಕೂಗೋದು ನಿಲ್ಲಿಸಿದೆ. ಬೆಳಗ್ಗೆ ಎದ್ದು ಇಲ್ಲೇ ಶಾರ್ಟ್ ಡ್ರೈವ್ ಹೋಗಿ ಬರೋಣ ಅಂತ. ಅದಾದಮೇಲೆ ಕತೆ ಹೇಳ್ತೀನಿ. ಬೆಳಿಗ್ಗೆ ಬೇಗ ಎದ್ಬಿಟ್ಟು ಫಸ್ಟ್ ಒಂದು ರೌಂಡ್ ಬೊಕ್ಕಾಪುರಂ ರೋಡಲ್ಲಿ ಒಂದು ಡ್ರೈವ್ ಹೋದ್ವಿ. ಅಲ್ಲಿ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಜಿಂಕೆಗಳು ಕಾಣಿಸ್ತು. ಹಾಗೆ ಬೊಕ್ಕಾಪುರಂ ತನಕ ಹೋದರೆ ಅಲ್ಲಿ ಮಾರಿಯಮ್ಮನ ದೇವಸ್ಥಾನ ಇದೆ. ಸೊ ಅಲ್ಲಿ ತನಕನೂ ಹೋಗಿ ನೋಡ್ಕೊಂಡು ಬಂದ್ವಿ. ಅಲ್ಲಿಂದ ನೆಕ್ಸ್ಟ್ ಮೋಯಾ ರೋಡಿಗೆ ಬಂದ್ವಿ. ಅದಂತೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಆಗ್ತಾನೆ ಮಂಜು ಕ್ಲಿಯರ್ ಆಗ್ತಾಯಿತ್ತು, ಸೂರ್ಯ ಮೇಲೆ ಬಂದಿದ್ದ, ಹಕ್ಕಿಗಳ ಶಬ್ದಗಳು ಕೇಳಿಸ್ತಾಯಿತ್ತು. ಸೊ ತುಂಬ ಚೆನ್ನಾಗಿತ್ತು. ಈ ಮೋಯಾ ರೋಡಲ್ಲೂ ಹಲವಾರು ಹಕ್ಕಿಗಳು ನೋಡಿದ್ವಿ. ಇಲ್ಲೂ ಕೂಡ ಸಾಕಷ್ಟು ಜಿಂಕೆಗಳಿತ್ತು. ಈ ಮರನ ಇಂಗ್ಲೀಷಲ್ಲಿ ಫ್ಲೇಮ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ತಾರೆ. ಅದರ ಫ್ಲವರ್ಸ್ ನೋಡಿ. ಕನ್ನಡದಲ್ಲಿ ಮುತ್ತುಗ ಮರ ಅಂತಲೂ ಹೇಳ್ತಾರೆ ಅನಿಸುತ್ತೆ. ಇದರಲ್ಲಿ ಹಲವಾರು ಹಕ್ಕಿಗಳಿತ್ತು.
ಮೋಯ ರೋಡಲ್ಲಿ ಮತ್ತಿನ್ನೇನು ಹುಲಿ ಚಿರತೆ ಆ ಥರ ಏನೂ ಕಾಣಿಸ್ಲಿಲ್ಲ. ಸೊ ವಾಪಸ್ ರೆಸಾರ್ಟಿಗೆ ಬಂದ್ವಿ. ಅಲ್ಲೂ ಕೂಡ ಹಲವಾರು ಹಕ್ಕಿಗಳಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಂಡು ಅದನ್ನು ನೋಡ್ತಾ ಇದ್ವಿ. ಅಲ್ಲೇ ರೆಸಾರ್ಟಲ್ಲಿ ಈ ಲಂಗೂರ್ ಗುಂಪು ಒಂದಿತ್ತು. ಅದು ನೆಲದ ಮೇಲೆ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಕೋತಿದ್ವು. ಈ ವುಡ್ಪೆಕರ್ ಅಥವಾ ಮರಕುಟ್ಗ ಆ ಮರದ ಮೇಲೆ ಕೂತ್ಕೊಂಡು ಬರೋ ಇರುವೆಗಳನ್ನೆಲ್ಲ ತಿಂತ ಕೂತಿತ್ತು. ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಒಂದು ಡ್ರೈವ್ ಹೋಗಿ ಬಂದ್ವಿ ಮೋಯರ್ ರೋಡಲ್ಲಿ ಮತ್ತು ಬೊಕ್ಕಾಪುರಂ ರೋಡಲ್ಲಿ. ಮೇಯ್ನ್ಲಿ ಜಿಂಕೆಗಳು ಕಾಣಿಸ್ತಷ್ಟೇ, ಇನ್ನೇನು ಜಾಸ್ತಿ ಕಾಣಿಸ್ಲಿಲ್ಲ. ಅದರ ಜೊತೆಗೆ ಸ್ವಲ್ಪ ಬರ್ಡ್ಸ್ ಅಂತೂ ಸಾಕಷ್ಟಿದೆ. ಬರ್ಡಿಂಗಿಗಂತ ಅಮೇಝಿಂಗ್ ಪ್ಲೇಸ್ ಇದು ಮಸಿನಗುಡಿ. ಸೊ ಇವಾಗ ಫ್ರೆಶನ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆ ಬಾಳೆ ತೋಟಕ್ಕೆ ಹೋಗಬೇಕು. ಸೊ ಇವಾಗ ಕಥೆಗೆ ವಾಪಸ್ ಬರೋಣ. ಸೊ ಈ ನೈಟೆಲ್ಲ ಕೆನೆತ್ ಸ್ವಲ್ಪ ಹೆದರಿಕೆಯಿಂದನೇ ಕಳೆದಿರ್ತಾನೆ ಬೂರ ಜೊತೆ. ಆ ಬೂರಂಗೂ ಸಿಕ್ಕಾಪಟ್ಟೆ ಹೆದರಿಕೆ, ಯಾಕೆ ಸ್ವಾಮಿನೇ ಹುಲಿ ಅಂತ ಅವ್ನಿಗಿರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಸ್ವಾಮಿ ಮನೆಗೆ ಹೋಗ್ತಾನೆ, ಆ ಗುಡಿಸ್ಲಿಗೆ ಹೋಗ್ತಾನೆ. ಹೋಗ್ಬಿಟ್ಟು ತಟ್ತಾನೆ. ಗುಡಿಸ್ಲು ತೆಗೆದುಬಿಟ್ಟು ಸ್ವಾಮಿ ನಾನು ನಿನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತಾನೆ ಕೆನೆತ್ನ. ಅವನಿಗೆ ಶಾಕ್ ಆಗುತ್ತೆ ಕೆನೆತ್ಗೂ ಸ್ವಲ್ಪ. ಆಮೇಲೆ ಹೇಳ್ತಾನೆ, ನೆನ್ನೆ ನೈಟ್ ನಾನು ನಿನ್ನ ನೋಡಿದೆ ಕ್ಯಾಂಪ್ ಫೈರ್ ಹತ್ರ, ರಿವರ್ ಹತ್ರ. ನಿಮ್ಮಿಬ್ಬರಲ್ಲಿ ಒಬ್ಬನ ತಿನ್ನೋಣ ಅಂತಿದ್ದೆ, ಆದರೆ ಅಷ್ಟೊತ್ತಿಗೆ ಸಾಂಬಾರ್ ಡೀರ್ ಸಿಕ್ತು, ನಾನು ಅದನ್ನು ತಿನ್ಕೊಂಡೆ ಅಂತ ಹೇಳ್ತಾನೆ. ಸೊ ಇವನಿಗೆ ಇನ್ನೂ ಶಾಕ್ ಆಗ್ಬಿಡುತ್ತೆ, ಯಾರಿಗೆ, ಕೆನೆತ್ಗೆ. ಹೆಂಗಿದು ಇವ್ನಿಗೆ ಹೆಂಗೆ ಗೊತ್ತು ನಾನು ಅಲ್ಲಿ ರಿವರ್ ಹತ್ರ ಇದ್ದೆ ಏನು ಅಂತ. ಬಟ್ ಆದರೆ ಅದನ್ನ ತೋರಿಸ್ಕೊಡಲ್ಲ, ಹೆದರಿಕೆ ಆಗಿದ್ದನ್ನು, ಶಾಕ್ ಆಗಿದ್ದನ್ನು ತೋರಿಸ್ಕೊಡಲ್ಲ. ಅವನೇನು ಹೇಳ್ತಾನೆ, ಆ ಸ್ವಾಮಿಗೆ ಹೇಳ್ತಾನೆ, ನೀನು ಇವ್ರುಗಳನ್ನೆಲ್ಲ ಯಾಮಾರಿಸ್ಬೋದು, ಈ ಇನ್ನೋಸೆಂಟ್ ಅವ್ರನ್ನ, ನನ್ನ ಮಾಡೋಕ್ಕಾಗಲ್ಲ. ಸೊ ನನ್ನ ಮುಂದೆ ಇನ್ನೊಂದು ಸಲ ಕಾಣಿಸ್ಕೋಬೇಡ, ಯಾಕೆಂದರೆ ಹುಲಿ ಆಗಿದ್ದರೆ ನೀನು ಹುಲಿಗೆ ಗುಂಡಿಟ್ಟು ಶೂಟ್ ಮಾಡಿಬಿಡ್ತೀನಿ ನಾನು ಅಂತ ಹೇಳ್ತಾನೆ. ಅದಕ್ಕೆ ಅವನು ಸ್ವಾಮಿ ಹೇಳ್ತಾನೆ, ನೀನು ಸಾಯ್ಬೋದು ಹುಲಿಯಿಂದ, ಹುಷಾರಾಗಿರು ಅಂತ ಹೇಳ್ತಾನೆ. ಸೊ ಅದಕ್ಕೆ ಇವನು ಬಂದ್ಬಿಡ್ತಾನೆ ಕೆನೆತಲ್ಲಿಂದ. ಬಂದ ತಕ್ಷಣ ಅವ್ನು ಅನ್ಕೋತಾನೆ, ಹೆಂಗೆ ಗೊತ್ತಾಯ್ತು ಈ ಸ್ವಾಮಿಗೆ ಮೊದಲು ನಾನು ಅಲ್ಲಿ ಇರೋದು ನೆನ್ನೆ ನೈಟು? ಯಾರೊಬ್ಬರು ಹೇಳಿರಬೇಕು, ಇಲ್ಲ ಇವನೇ ಅಲ್ಲೆಲ್ಲರೂ ಬಚ್ಚಿಟ್ಕೊಂಡು ನಮ್ಮನ್ನು ನೋಡ್ತಿದ್ದೆ ನೆನ್ನೆ ನೈಟು, ಇಲ್ಲ ಇನ್ನೊಂದು ಮೂರನೇ ಕೇಸು ಹುಲಿ ಏನಾದರೂ ಅವ್ನಿಗೆ ಹೇಳಿದ್ಯಾ ಅಂತ. ಅದನ್ನು ಇಮಿಡಿಯೇಟ್ಲಿ ತೆಗ್ದಾಕ್ಬಿಡ್ತಾನೆ. ಡೌಟ್ ತಲೆಗೆ ಬಂದ ತಕ್ಷಣ ತೆಗ್ದಾಕ್ಬಿಡ್ತಾನೆ, ಯಾಕಂದರೆ ಅದು ತುಂಬ ಸಿಲಿಯಾಗಿದೆ. ಅದು ಹೆಂಗೆ ಹುಲಿ ಹೋಗಿ ಇವ್ನಿಗೆ ಇನ್ಫಾರ್ಮರ್ ಆಗುತ್ತೆ ಅಂತ ಸುಮ್ಮನೆ ಆಗ್ಬಿಡ್ತಾನೆ. ಅದಾದಮೇಲೆ ಈಗ ಏನು ಮಾಡ್ತಾನೆ, ಎಲ್ಲ ಹತ್ರ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕ್ಯಾಟಲ್ ಪಟ್ಟೀಸ್ ಇದೆ, ಎಲ್ಲ ಕಡೆ ಹೋಗಿ ಒಂದಷ್ಟು ಹಸುಗಳು ಬೇಕು ಅಂತ ಕೇಳ್ತಾನೆ. ಕಟ್ಟಕ್ಕೆ, ಯಾಕಂದರೆ ಬೇಟ್ ಥರ ಕಟ್ಟಕ್ಕೆ ಹುಲಿನ ಫಸ್ಟ್ ಬೇಟೆ ಆಡೋಣ ಅಂತ ಡಿಸೈಡ್ ಮಾಡ್ತಾನೆ. ಸೊ ಯಾರೂ ಇವ್ನಿಗೆ ಹಸು ಕೊಡಲ್ಲ ಅಲ್ಲಿ. ಯಾಕೆ ಅಂದರೆ ಎಲ್ಲರಿಗೂ ಸ್ವಾಮಿ ಕಂಡ್ರೆ ಹೆದರಿಕೆ, ಯಾಕೆಂದರೆ ಯಾರು ಕೊಟ್ಟರೆ ನೆಕ್ಸ್ಟ್ ಅವರೇ ಸಾಯ್ತಾರೆ. ಯಾಕಂದರೆ ಅವರೆಲ್ಲರಿಗೂ ಒಂಥರ ಏನೋ ಸ್ವಾಮಿನೇ ಹುಲಿ ಅಂತಲೇ ಇರುತ್ತೆ. ಸೊ ಏನು ಮಾಡ್ತಾನೆ, ಸೊ ಒಬ್ಬ ಹೇಳ್ತಾನೆ ಅದರಲ್ಲಿ, ಇಲ್ಲ ನೀ ಇಲ್ಲಿ ಯಾರು ಕೊಡಲ್ಲ, ಮಸಿನಗುಡಿಗೆ ಹೋಗ್ಬೇಕು ನೀವು, ಅಲ್ಲಿಗೆ ಹೋದ್ರೇ ಯಾರಾದರೂ ಹಸು ಕೊಡೋದು, ಇಲ್ಲಿ ಯಾರೂ ಕೊಡಲ್ಲ ಅಂತಾನೆ. ಸೊ ಈ ಏರಿಯಲ್ಲಿ ಮಾವನಹಳ್ಳ ಆಗಲಿ, ವಾಲೈತೋಟು, ಇಲ್ಲೆಲ್ಲ. ಸೊ ಇವನು ಬೇಜಾರಾಗುತ್ತೆ. ತಿರ್ಗಾ ಮಸಿನಗುಡಿಗೆ ಹೋಗಿ ಅವತ್ತು ವಾಪಸ್ ಬರೋಕ್ಕಾಗಲ್ಲ, ಕತ್ಲಾಗ್ಬಿಡುತ್ತೆ. ಸೊ ಇನ್ನೊಂದು ರಾತ್ರಿ ಇಲ್ಲೇ ಕಳಿಬೇಕು ಅಂತ ಬೇಜಾರಾಗುತ್ತೆ ಅವನಿಗೆ. ಸೊ ಏನು ಮಾಡ್ತಾನೆ, ಕಟ್ಟಿಗೆ ಎಲ್ಲ ಸೇರಿಸ್ಕೊಂಡು ಅಲ್ಲೇ ಇನ್ನೊಂದು ರಾತ್ರಿ ಅಲ್ಲೇ ಕಳಿಯೋಕ್ಕೆ ರೆಡಿ ಆಗ್ತಾರೆ ಅವನು ಮತ್ತು ಬೂರ. ಅವತ್ತು ರಾತ್ರಿ ತಿರ್ಗಾ ಹುಲಿ ಕೂಗತ್ತೆ, ನದಿ ಹತ್ರ ಹುಲಿ ಕೂಗತ್ತೆ. ಹುಲಿ ಕೂಗ್ತಿದೆಯಲ್ಲ ಅಂತ ನೋಡೋ ಅಷ್ಟೊತ್ತಿಗೆ ಈ ಕಡೆಯಿಂದ ಇನ್ನೊಂದು ಕಡೆಯಿಂದ ಒಬ್ಬ ಮನುಷ್ಯ ಜೋರಾಗಿ ಅಂತೇನೋ ಕೂಗ್ದಂಗೆ ಶಬ್ದ ಬರುತ್ತೆ. ಅಂದರೆ ಒಂಥರ ಜೋರಾಗಿ ನಗ್ದಂಗೆ. ಅದು ಕೇಳಿದ ತಕ್ಷಣ ಇವನಿಗೆ ಶಾಕ್ ಆಗ್ಬಿಡುತ್ತೆ. ಫಸ್ಟು ಏನಿದು ಅಂತ. ಬೂರಂಗಂತೂ ಅವನು ಕೈಕಾಲೇ ಆಡಲ್ಲ.
ಕೆನೆತ್ ಗೊತ್ತಾಯ್ತು ಮೋಸ್ಟ್ಲಿ ಸ್ವಾಮಿ ನಮ್ಮನ್ನ ಹೆದರ್ಸಕ್ಕೆ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಟಾರ್ಚ್ ಆನ್ ಮಾಡ್ಕೊಂಡು ಇಮಿಡಿಯೇಟ್ಲಿ ಓಡೋಗ್ತಾನೆ ಸ್ವಾಮಿ ಹಟ್ ಕಡೆಗೆ. ಓಡೋಗೋ ಅಷ್ಟೊತ್ತು ಸ್ವಾಮಿ ಇನ್ನೂ ಫಾಸ್ಟಾಗಿ ಓಡೋಗಿ ಅವ್ನು ಹಟ್ ಸೇರ್ಕೊಂಡ್ಬಿಟ್ಟಿರ್ತಾನೆ. ಯಾಕೆಂದರೆ ಇವ್ನು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಯಾರೂ ಇರೋಲ್ಲ. ಬಾಗಿಲು ತಟ್ತಾನೆ, ಜೋರಾಗಿ ತಟ್ಟಿದ್ರೆ ಸ್ವಾಮಿ ತೆಗಿತಾನೆ ಬಾಗಿಲು. ಇವ್ನು ಟಾರ್ಚ್ ಮುಖಕ್ಕೆ ಬಿಡ್ತಾನೆ ಡೈರೆಕ್ಟಾಗಿ ಸ್ವಾಮಿಗೆ. ಅವನು ಒಂಚೂರು ತಿರುಗಿ ನೋಡಲ್ಲ ಆ ಕಡೆ ಈ ಕಡೆ. ಅದಾದ ತಕ್ಷಣ ಅವನು ಹೇಳ್ತಾನೆ ಸ್ವಾಮಿ ಇವನಿಗೆ, ವಯಸ್ಸಾಗಿರೋ ಬೇಟೆಗಾರ ಆದರೂ ಫಾಸ್ಟಾಗಿ ಓಡ್ತೀಯ ಪರವಾಗಿಲ್ಲ ಅಂತ ಹೇಳ್ತಾನೆ. ಯಾರು ಸ್ವಾಮಿ ಇವನಿಗೆ, ಕೆನೆತ್ಗೆ. ಅದು ಕೆನೆತ್ ಹೇಳ್ತಾನೆ, ನೀನು ವಯಸ್ಸಾಗಿರೋ ಸ್ವಾಮಿ ಆದರೂ ನೀನು ಫಾಸ್ಟಾಗಿ ಓಡ್ತೀಯ ನನಗಿಂತ ಪರವಾಗಿಲ್ಲ ಅಂತ. ತಿರ್ಗಾ ಹಿಂಗೆ ಏನೋ ಒಂಚೂರು ಮಾತಾಡ್ಬಿಟ್ಟು ಬಂದ್ಬಿಡ್ತಾನೆ. ಬಟ್ ಕೆನೆತ್ಗೆ ಬೇಜಾರಾಗುತ್ತೆ, ಯಾಕೆಂದರೆ ಅವನ್ನ ಹಿಡಿಯೋಕ್ಕಾಗಲಿಲ್ಲ. ರೆಡ್ ಹ್ಯಾಂಡೆಡಾಗಿ ಅವ್ನು ಓಡೋದು ನೋಡೋಕ್ಕಾಗಲಿಲ್ಲ, ಹಿಡಿಯೋಕ್ಕಾಗಲಿಲ್ಲ ಅವನ್ನ ಅಂತ. ಸೊ ಬಂದು ಎನಿವೆ ಅವತ್ತು ರಾತ್ರಿ ಕಳೀತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಆದ ತಕ್ಷಣ ಮಸಿನ ಗುಡಿಗೆ ಹೋಗಿ 2 ಎಮ್ಮೆ 1 ಹಸುನ ಕರ್ಕೊಂಡು ಬರ್ತಾನೆ, ನಡ್ಸ್ಕೊಂಬಂದ್ಬಿಟ್ಟು. ಇವಾಗ ಅಷ್ಟೊತ್ತಿಗೆ 3 ಕಡೆ ಕಟ್ಟೋ ಪ್ಲ್ಯಾನ್ ಮಾಡ್ತಾನೆ. ಒಂದು ನದಿ ಹತ್ರ, ಒಂದು ಈ ದಕ್ಷಿಣದ ಕಡೆಗೆ ಊಟಿ ಬೆಟ್ಟ ಇದೆ, ಪಶ್ಚಿಮದ ಕಡೆಗೆ ಒಂದಷ್ಟು ಚಿಕ್ಕ ಚಿಕ್ಕ ಬೆಟ್ಟಗಳಿದೆ. ಅಲ್ಲಿಗೆ ಈ ನದಿಯಿಂದ ಒಂದು ನಲ್ಲ ಥರ ಹೋಗುತ್ತೆ, ಒಂಥರ ನೀರಿರಲ್ಲ ಅಲ್ಲಿ, ಬಟ್ ಒಂದು ಗುಂಡಿ ಥರ ನಲ್ಲ ಥರ ಬೆಟ್ಟಕ್ಕೆ ಹೋಗ್ತಿರುತ್ತೆ, ಪಶ್ಚಿಮದ ಕಡೆ ಇರೋ ಬೆಟ್ಟಕ್ಕೆ. ಅಲ್ಲಿಗೆ ಇವನೇನು ಮಾಡ್ತಾನೆ, ಅಲ್ಲಿ ಅದರೊಳಗೆ ನಡ್ಕೊಂಡು ಹೋಗ್ತಾನೆ, ಈಗ ಕರ್ಕೊಂಡು ಹೋಗ್ತಾನೆ ಹಸುನ. ಇನ್ನು 2 ಎಮ್ಮೆನ ಬೂರನ ಮನೆ ಹತ್ರ ಕಟ್ಬಿಟ್ಟು ಬೂರ, ಕೆನೆತ್ತು ಮತ್ತು ಈ ಹಸುನ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಹೋಗ್ತಾ ಒಂದು ದೊಡ್ಡ ಮರ ಇರುತ್ತೆ, ಇಂಡಿಯನ್ ಓಕ್ ಟ್ರೀ ಅಂತಾನೆ. ಅದ್ರ ಕೆಳಗಡೆನೇ ಇದು ಸ್ವಲ್ಪ ಕೆಳಗಡೆ ನಲ್ಲ ಅಲ್ಲಿ ಕಟ್ತಾನೆ ಇದನ್ನ, ಯಾವುದನ್ನ ಈ ಎತ್ತನ್ನ ಕಟ್ಬಿಟ್ಟು ಬೂರ ವಾಪಸ್ ಒಂದು ಮಚಾನ್ ಥರ ಕಟ್ತಾರೆ ಮರದ ಮೇಲೆ. ಕೆನೆತ್ ಕೂತ್ಕೋಬೇಕಲ್ಲ ರಾತ್ರಿಗೆ, ಕಟ್ಬಿಟ್ಟು ಬೂರ ವಾಪಸ್ ಹೊಟ್ಟೋಗ್ತಾನೆ ಅವನ ಗುಡಿಸ್ಲಿಗೆ. ಕೆನೆತ್ ಹಾಗೆ ಕಾಯ್ತಾ ಇರ್ತಾನೆ, ಸಂಜೆ ಕೂತ್ಕೋತಾನೆ ಅಲ್ಲಿ ಕಾಯ್ತಾ ಇರ್ತಾನೆ. ಸೊ ಈ ಬೆಟ್ಟದಲ್ಲಿ ಲಂಗೂರ್ ಕೋತಿಗಳು ಅಲಾರಂ ಕಾಲ್ ಕೊಡೋಕ್ಕೆ ಶುರು ಮಾಡುತ್ತೆ ಸಂಜೆ ಆದ ತಕ್ಷಣ. ಸೊ ಇವನು ಏನಪ್ಪ ಇದು ಏನೋ ಕಾಲ್ಸ್ ಬರ್ತಿದೆ. ಸೊ ಮೋಸ್ಟ್ಲಿ ಅವ್ನಿಗೆ ಖುಷಿ ಆಗುತ್ತೆ, ಹುಲಿ ಇಲ್ಲೇ ಬರ್ತಿರ್ಬೋದು. ಯಾಕಂದರೆ ಆ ನಲ್ಲನಲ್ಲೂ ನೋಡಿರ್ತಾನೆ, ಹುಲಿ ಹೆಜ್ಜೆ ಗುರುತು ತುಂಬ ಇರುತ್ತೆ. ಸೊ ಬರ್ತಾ ಇದೆ ಅಂತ ಅವ್ನಿಗೆ ಅನಿಸುತ್ತೆ. ಸೊ ಹುಲಿ ಬರ್ತಿದೆ ಅಂದ್ಬಿಟ್ಟು ಇವನೇನು ಮಾಡ್ತಾನೆ, ಗನ್ ಇಟ್ಕೊಂಡು ರೆಡಿಯಾಗಿ ಕೂತಿರ್ತಾನೆ. ಆದರೆ ಆ ನಲ್ಲನಲ್ಲಿ ಒಂದು ಕರಡಿ ಬರುತ್ತೆ ಅಷ್ಟೇ ಸ್ವಲ್ಪ ಹೊತ್ತಾದಮೇಲೆ. ಅದು ಇವ್ನು ನೋಡೋದು ಇಲ್ಲ, ಕೆಳಗೆ ಹೊಟ್ಟೋಗುತ್ತೆ. ಸೊ ಇವನಿನ್ನೂ ಕಾಯ್ತಾ ಇರ್ತಾನೆ. ಅಷ್ಟೊತ್ತಿಗೆ ಹುಲಿ ಕೂಗಿದ್ದು ಅದು ರೋಡ್ ಹತ್ರ ಬಂದುಬಿಟ್ಟಿರುತ್ತೆ ಅಷ್ಟೊತ್ತಿಗಾಗಲೇ. ಸೊ ಈ ರೂಟ್ ತೊಗೊಂಡ್ರಲ್ಲ, ಬೇರೆ ಕಡೆಯಿಂದ ಹೊಟ್ಟೋಗಿರುತ್ತೆ ಹುಲಿ. ಸೊ ಇವನೇನು ಮಾಡ್ತಾನೆ, ಆಗ ಒಂದು ಐಡಿಯಾ ಬರುತ್ತೆ. ಸಾಧು ಈ ಸ್ವಾಮಿ ಇನ್ನೂ ಇದಾನ ಗುಡಿಸ್ಲಲ್ಲಿ, ಯಾಕಂದರೆ ಹುಲಿ ಕೂಗ್ತಾ ಇದೆ ಒಂದು ಕಡೆಯಿಂದ. ಸ್ವಾಮಿನ ಒಂದು ಸಲ ನೋಡೋಣ ಅಂತ ಇವನಿಗೂ ತಲೆಯಲ್ಲಿರುತ್ತೆ. ಎಷ್ಟೋ ಜನ ಹೇಳ್ತಿರ್ತಾರಲ್ಲ ಇವನೇ ಹುಲಿ ಅಂತ, ಸ್ವಾಮಿನೇ. ಸೊ ಅದಕ್ಕೆ ಇಳಿದ್ಬಿಟ್ಟು ನಡ್ಕೊಂಡು ಹೋಗಿ ಶುರು ಮಾಡ್ತಾನೆ. ಯಾಕಂದರೆ ಅವನಿಗೆ ಸೇಫ್ ಅನಿಸುತ್ತೆ, ಯಾಕಂದರೆ ಹುಲಿ ಕೂಗ್ತಿದೆ, ಹುಲಿ ಎಲ್ಲಿದೆ ಗೊತ್ತು. ಸೊ ಈ ಸ್ವಾಮಿಯಲ್ಲಿ ಏನು ನೋಡೋಣ ಅಂದ್ಕೊಂಡು ಬರ್ತಾನೆ, ಗುಡಿಸ್ಲಿಕ್ಕೆ ಬರ್ತಾನೆ, ವೆಸ್ಟ್ ಕಡೆಯಿಂದನೇ ಬರ್ತಾನೆ. ಬಂದ್ಬಿಟ್ಟು ನೋಡಿದ್ರೆ ಸ್ವಾಮಿ ಇರೋಲ್ಲ ಒಳಗೆ. ಇವನಿಗೆ ಅನಿಸುತ್ತೆ ಇನ್ನೊಂದು ಐಡಿಯಾ ಹೊಳೆಯುತ್ತಾಗ, ಹೇಗಿರೋ ಹುಲಿ ಇನ್ನೂ ಕೂಗ್ತಿದೆ ರೋಡ್ ಹತ್ರ. ಇವನು ಜೋರಾಗಿ ಇವನಿಗೂ ಹುಲಿ ಥರ ಗರ್ಜನೆ ಮಾಡೋಕ್ಕೆ ಬರುತ್ತೆ ಅವನಿಗೆ. ಯಾಕೆಂದರೆ ಈ ರಂಗ ಅಂತ ಒಬ್ಬ ಅವನ ಅಸಿಸ್ಟೆಂಟ್ ಒಬ್ಬ ಇರ್ತಾನೆ, ಅವನ ಹತ್ರ ಕಲ್ತ್ಕೊಂಡಿರ್ತಾನೆ. ಸೊ ಇವನು ಜೋರಾಗಿ 3 ಸಲ ಹುಲಿ ಥರ ಗರ್ಜನೆ ಮಾಡ್ತಾನೆ. ಸೊ ಆ ಥರ 3 ಸಲ ಗರ್ಜನೆ ಮಾಡಿದ ತಕ್ಷಣ ಹುಲಿ ಕೂಗಲ್ಲ ಆಗ. ಸೊ ಇವನು ಗೊತ್ತಾದ ಹುಲಿ ಬರ್ತಾ ಇದೆ, ಈ ಸೌಂಡ್ ಕಡೆಗೆ ಬರ್ತಿದೆ ಅಂತ. ಅದು ನೋಡ್ತಾ ಇರ್ತಾನೆ, ಗನ್ ರೆಡಿ ಇಟ್ಕೊಂಡು. ಅಷ್ಟೊತ್ತಿಗೆ ಸ್ವಾಮೀಜಿ ಆ ಕಡೆಯಿಂದ ರೋಡಿಂದ ಓಡಿ ಬರ್ತಾನೆ. ಇವನಿಗೆ ಫುಲ್ ದಿಗ್ಭ್ರಮೆ ಆಗ್ಬಿಡುತ್ತೆ ಒಂದು ಸೆಕೆಂಡ್. ಏನಿದು, ಇಲ್ಲಿ ತನಕ ಎಲ್ಲರೂ ಹೇಳ್ತಿರು ಸ್ವಾಮಿನೇ ಹುಲಿ ಅಂತ, ಬಟ್ ನಾನು ನಂಬಿರಲಿಲ್ಲ. ಈಗ ನೋಡಿದ್ರೆ ಹುಲಿ ಕೂಗ್ತಿರೋ ರೋಡಿಂದ ನೋಡಿದ್ರೆ ಸ್ವಾಮಿ ಓಡಿ ಬರ್ತಾ ಇದ್ದಾನೆ. ಅವನಿಗೆ ಒಂದು ಸೆಕೆಂಡ್ ಶಾಕ್ ಆಗಿಬಿಡುತ್ತೆ. ಅಷ್ಟೊತ್ತಿಗೆ ಅದು ಯೋಚನೆ ಮಾಡ್ತಿರ್ತಾನೆ, ಅಷ್ಟೊತ್ತಿಗೆ ಹುಲಿ ಹಿಂದೆಯಿಂದ ಓಡಿ ಬರುತ್ತೆ. ಸ್ವಾಮಿ ಹಿಂದೆಯಿಂದ ಓಡಿ ಬಂದು ಸ್ವಾಮಿ ಮೇಲೆ ಎಗರ್ಬಿಡುತ್ತೆ. ಅವ್ನು ಸ್ವಾಮಿ ಜೋರಾಗಿ ಅಯ್ಯೋ ಅಂತ ಕೂಗ್ಕೋತಾನೆ. ಇವನಿಗೆ ಇವೆಲ್ಲ ನೋಡಿ ಏನು ಆಗ್ತಿದೆ ಅಂತಲೇ ಅರ್ಥ ಆಗ್ತಿರಲ್ಲ ಒಂದು ಸೆಕೆಂಡು. ಅಷ್ಟೊತ್ತಿಗೆ ಗೊತ್ತಾಗತ್ತೆ ಇವನಿಗೆ, ಸ್ವಾಮಿ ಮೇಲೆ ಹುಲಿ ಎಗರ್ತು ಅಂದ್ಬಿಟ್ಟು ಇವನಿಗೆ ವಾಪಸ್ ಸೆನ್ಸಸ್ಸಿಗೆ ಬರ್ತಾನೆ. ಟಾರ್ಚ್ ಆನ್ ಮಾಡ್ಕೊಂಡು ಗನ್ ಎತ್ಕೊಂಡು ರೈಫಲ್ ಎತ್ಕೊಂಡು ಓಡೋಗ್ತಾನೆ ಹುಲಿ ಕಡೆಗೆ. ಹತ್ತಿರ ಬರೋ ಅಷ್ಟೊತ್ತಿಗೆ ಹುಲಿ ಕಾಣುತ್ತೆ, ಯಾಕಂದರೆ ಗ್ರಾಸಲ್ಲಿ ಬಿದ್ದೋಗಿರುತ್ತೆ ಹುಲಿ. ತಲೆ ಎತ್ತತ್ತೆ, ಅಷ್ಟೊತ್ತಿಗೆ ಇಮಿಡಿಯೇಟ್ಲಿ ಶೂಟ್ ಮಾಡ್ತಾನೆ ಹುಲಿ ತಲೆಗೆ. ಹುಲಿ ತಕ್ಷಣ ಪಕ್ಕಕ್ಕೆ ಬೀಳತ್ತೆ, ಜೋರಾಗಿ ಹಿಂಗೆ ಅಳ್ಳಾಡೋಕ್ಕೆ ಶುರು ಆಗುತ್ತೆ. ಇನ್ನೊಂದು ಸಲ ಶೂಟ್ ಮಾಡ್ತಾನೆ, ಆಮೇಲೆ 3ನೇ ಗುಂಡು ಶೂಟ್ ಮಾಡ್ತಾನೆ, ಹುಲಿ ಅಲ್ಲೇ ಸತ್ತೋಗುತ್ತೆ.
ಇವನ್ಗೆ ಆಮೇಲೆ ಅನಿಸುತ್ತೆ ಮೋಸ್ಟ್ಲಿ ಸ್ವಾಮಿಗೂ ಶೂಟ್ ಮಾಡಿಬಿಟ್ಟೀನಿ ಅಂತ ಅನಿಸುತ್ತೆ. ಯಾಕೆಂದರೆ ಹುಲಿ ಸ್ವಾಮಿ ಮೇಲೆ ಬಿದ್ದಿರುತ್ತೆ. ತಕ್ಷಣ ಹುಲಿನ ಸ್ವಲ್ಪ ಪಕ್ಕಕ್ಕೆ ಎಳೆದ್ಬಿಟ್ಟು ಸತ್ತೋಗಿರುತ್ತೆ. ಪಕ್ಕಕ್ಕೆ ಎಳೆದ್ಬಿಟ್ಟು ಸ್ವಾಮಿನ ನೋಡ್ತಾನೆ. ಸ್ವಾಮಿ ಮೇಲೆ ಒಂದು ಗುಂಡು ಬಿದ್ದಿರಲ್ಲ. ಸೊ ಅವನಿಗೆ ಸದ್ಯ ಅಂತ ಅನಿಸುತ್ತೆ. ಸ್ವಾಮಿನ ತಿರುಗಿಸ್ತಾನೆ. ತಿರುಗಿಸೋ ಅಷ್ಟೊತ್ತಿಗೆ ಸ್ವಾಮಿ ಏನೋ ಒಂಚೂರು ಮೆತ್ತಿಗೆ ಮಾತಾಡ್ತಿರ್ತಾನೆ. ಅದರಲ್ಲಿ ಹೇಳ್ತಾನೆ, ಇವತ್ತು ನನಗೆ ಸ್ಟಾರ್ಸ್ ಸರಿ ಇರಲಿಲ್ಲ, ಅದಕ್ಕೆ ನಾನು ಹುಲಿ ಹತ್ರ ಸತ್ತೆ, ನೀನು ಒಂದು ದಿವಸ ಹುಲಿ ಹತ್ರ ಸಾಯಿ ಅಂತ ಹೇಳಿಬಿಟ್ಟು ಸ್ವಾಮಿ ಅಲ್ಲೇ ಸತ್ತೋಗ್ತಾನೆ. ಸೊ ಆ ಥರ ಸ್ವಾಮಿ ಕತೆ ಮುಗಿಯುತ್ತೆ. ಹುಲಿನೂ ಸಾಯತ್ತೆ, ಸ್ವಾಮಿನೂ ಸಾಯ್ತಾನೆ, ಈ ಬಾಳೆ ತೋಟದ ಸ್ವಾಮಿ. ಸೊ ಅದಾದಮೇಲೆ ಬೂರ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಈ ಥರ ಹುಲಿನ ನಾನು ಸಾಯಿಸಿದೆ ಅಂತ. ಸ್ವಾಮಿ ಏನಾಯಿತು ಅಂತ ಕೇಳ್ತಾನೆ. ಅವನು ಸ್ವಾಮಿನೂ ಸತ್ಯಾನೆ ಅಂತಾನೆ. ಸೊ ಹಂಗಾರೆ ನೀವು ನೋಡಿದ್ರೆ ನಾನೇ ಹೇಳಿಲ್ವಾ ಹುಲಿ ಸ್ವಾಮಿ ಎರಡು ಒಂದೇ ಅಂತ ಬೂರ ಹೇಳ್ತಾನೆ. ಅದಕ್ಕೆ ಇಲ್ಲ ಹುಲಿ ಸ್ವಾಮಿನ ಸಾಯಿಸ್ತು, ನಾನು ಹುಲಿನ ಸಾಯಿಸಿದೆ ಅದು. ಸೊ ಅವ್ನು ಕೇಳ್ತಾನೆ, ಹಂಗಾರೆ 2 ಬಾಡಿಗಳಿದೆಯಾ ಅಲ್ಲಿ ಅಂತ. ಹ್ಞೂ 2 ಬಾಡಿಗಳಿದೆ ಅಲ್ಲಿ. ಇದರಿಂದ ಹಳ್ಳಿವರೆಗೂ ಹುಲಿಯಿಂದ ಮತ್ತು ಸ್ವಾಮಿಯಿಂದ ಮುಕ್ತಿ ಸಿಗತ್ತೆ. ಸೊ ಈಗ ನಾವು ಅಲ್ಲಿ ಇದ್ರ ಹತ್ರ ಹೋಗೋಣ. ನನಗೆ ಆ ಸ್ವಾಮಿ ಗುಡಿಸ್ಲಂತೂ ಇರಲ್ಲ ಈಗ, 75-80 ವರ್ಷ ಆಯಿತು. ಬಟ್ ಆ ಜಾಗ ಸೇಗೂರ್ ರಿವರ್ ಅದು ಎಲ್ಲಿ ಅವನು ಹೇಳ್ತಾ ಇದ್ದಾನೆ, ಮ್ಯಾಪ್ ಬರ್ದಿಯಾನ ಕೆನೆತ್ತು. ಆ ಮ್ಯಾಪ್ ನೋಡಿದ್ರೆ ಅಲ್ಲೇ ಅಲ್ಲಿ ಒಂದು ಬ್ರಿಡ್ಜ್ ಬಂದಿದೆ ಈಗ. ಅದ್ರ ಪಕ್ಕದಲ್ಲೇ ಒಂದು ಯಾವುದೋ ಲ್ಯಾಂಡ್ ಥರ ಇದೆ. ಆ 2 ಜಾಗ ಒಂದು ಸಲ ಹೋಗಿ ನೋಡೋಣ. ಹಂಗೆ ಬಾಳೆ ತೋಟನೂ ನೋಡೋಣ. ಸೊ ಎಲ್ಲಿ ಶೂಟ್ ಮಾಡಿರ್ಬೋದು ಟೈಗರ್ನ ಅಂತ ನೋಡೋಣ ಈಗ ಹೋಗಿ. ಮಾವನಹಳ್ಳನಲ್ಲಿ ನಾವು ಉಳ್ಕೊಂಡಿದ್ದ ರೆಸಾರ್ಟ್ ಹೆಸರು ಸಫಾರಿ ಲ್ಯಾಂಡ್ ಅಂತ. ಇದ್ರ ಡೀಟೇಲ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಾವು ಬಾಳೆ ತೋಟದ ಕಡೆ ಹೊರಟ್ವಿ. ಅದೇನೊಂದು 4-5 ಕಿಲೋಮೀಟ್ರ್ ಅಷ್ಟೇ ಮಾವನಹಳ್ಳಿಯಿಂದ. ಬಾಳೆ ತೋಟಕ್ಕೆ ಹೋಗೋ ರೋಡ್. ಸೊ ನೋಡಿ, ನಾವೀಗ ಬಾಳೆ ತೋಟದಲ್ಲಿದ್ದೀವಿ, ಎಂಟ್ರೆನ್ಸಲ್ಲಿ. ಇದು ಈ ಕಡೆ ಹೋದರೆ ಬಾಳೆ ತೋಟ. ಹಿಂದೆ ಅಲ್ಲಿ ಕಾಣಿಸ್ತಾ ಇರೋದು ನೀಲಗಿರಿ ಮೌಂಟನ್, ಸೌತ್ಗೆ ಅದು ಬರುತ್ತೆ. ಸೊ ವೆಸ್ಟ್ಗೆ ಪಶ್ಚಿಮಕ್ಕೆ ಅವನು ಹೇಳ್ತಾನೆ ಇನ್ನೊಂದು ಸ್ಮಾಲರ್ ರೇಂಜ್ ಆಫ್ ಹಿಲ್ಸ್ ಇದೆ ಅಂತ, ಅದೇ ಆ ಬೆಟ್ಟ ಬರುತ್ತೆ. ಸೊ ಅವನೇನು ಮಾಡ್ತಾನೆ, ಮುಂದೆ ಸೇಗೂರ್ ನದಿ ಇದೆ. ಸೇಗೂರ್ ನದಿಯಿಂದ ಒಂದು ಚಾನಲ್ ಈ ಬೆಟ್ಟಕ್ಕೆ ಹೋಗುತ್ತೆ. ಅಲ್ಲಿ ಅವನ ಹಸುನ ಎತ್ಕೊಂಡೋಗಿ ಕಟ್ಟೋದು ಜಾಗ. ಬಟ್ ಅದು ಕಾಡೊಳಗಡೆ ಇದೆ, ಅಲ್ಲೆಲ್ಲೋ ಬರುತ್ತೆ. ಸೊ ನಾವು ಅಲ್ಲಿ ಹೋಗೋಕ್ಕಾಗಲ್ಲ. ಸೊ ಮುಂದೆ ಸೇಗೂರ್ ನದಿ ಅಂತೂ ನೋಡೋಣ. ಆ್ಯಂಡ್ ಅದ್ರ ಹತ್ರನೇ ಆ ಸ್ವಾಮಿದು ಹಟ್ಟಿದ್ದು, ಅದನ್ನು ಹೋಗಿ ನೋಡೋಣ. ಸೊ ಅಲ್ಲೆಲ್ಲ ಒಳಗೆ ಹೋಗೋದು ಕಾಡು ಎಷ್ಟು ಚೆನ್ನಾಗಿರೋದು ಅನ್ಸುತ್ತಲ್ವ ಸರ್ ಹೋದರೆ? ಹಾಂ ಅದಾದಮೇಲೆ ನಾವು ಈ ಸೀಗೂರ್ ನದಿ ಮೇಲಿರೋ ಬ್ರಿಡ್ಜ್ ಹತ್ರ ಬಂದ್ವಿ. ಅಲ್ಲೇ ಕೆಳಗಡೆ ಸೀಗೂರ್ ನದಿ ಕಾಣತ್ತೀಗ. ಕೆನೆತ್ ಮತ್ತು ಬೂರ ಇದೇ ನದಿ ದಂಡೆ ಪಕ್ಕದಲ್ಲಿ ಕ್ಯಾಂಪ್ ಮಾಡಿರ್ತಾರೆ ಆ 2 ರಾತ್ರಿ. ನಮ್ಗೆ ಈ ಜಾಗಗಳ ಬಗ್ಗೆ ಎಲ್ಲ ಹೆಂಗೆ ಗೊತ್ತಾಗತ್ತೆ ಅಂದರೆ, ಕೆನೆತ್ ಆ್ಯಕ್ಚುಲಿ ಒಂದು ಮ್ಯಾಪ್ ಕೂಡ ಕೊಟ್ಟಿಯಾನೆ ಅವನ ಪುಸ್ತಕದಲ್ಲಿ, ಈ ಜಾಗಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ. ಸೊ ನೋಡಿ, ಈ ಮ್ಯಾಪಲ್ಲಿ ನಿಮಗೆ ನೋಡಿದ್ರೆ ಮೊದಲು ಮಸಿನ ಗುಡಿ ಕಾಣುತ್ತೆ. ಅದಾದಮೇಲೆ ಹಾಗೆ ಕೆಳಗೆ ಬಂದರೆ ಮಾವನಹಳ್ಳ ಕಾಣುತ್ತೆ. ಹಾಗೆ ಕೆಳಗೆ ಬಂದರೆ ಈ ಪಶ್ಚಿಮದ ಕಡೆಗೆ ಈ ಸಣ್ಣ ಬೆಟ್ಟಗಳು ಕಾಣುತ್ತೆ. ಆಮೇಲೆ ಹಾಗೆ ಮುಂದೆ ಬಂದರೆ ಈ ನೀಲಗಿರಿ ಬೆಟ್ಟಗಳು ದಕ್ಷಿಣಕ್ಕೆ ಕಾಣುತ್ತೆ. ಸೊ ಈ ಮಾವನಹಳ್ಳ ಆದಮೇಲೆ ಒಂದು 4-5 ಕಿಲೋಮೀಟ್ರ್ ಬಂದರೆ ನಿಮಗೆ ಸೀಗೂರ್ ನದಿ ಕಾಣುತ್ತೆ. ಅದು ರೋಡ್ ಕ್ರಾಸ್ ಮಾಡುತ್ತೆ. ಆ ಜಾಗದಲ್ಲಿ ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಹತ್ರನೇ ಸ್ವಾಮಿದು ಮನೆ ಇದ್ದಿದ್ದು. ಆಮೇಲೆ ನಾವೀಗ ಆ ಬ್ರಿಡ್ಜ್ ಹತ್ರನೇ ಇದ್ವಿ. ಇಲ್ಲೇ ಅವನು ಹೇಳಿದ ಹಟ್ಟಿ. ಎಕ್ಸಾಕ್ಟ್ಲಿ ಸರ್. ಇಲ್ಲಿ ಒಳಗೆ ನಿಲ್ಸ್ಕೊಳ್ಳೋಣ ಒಂದು ನಿಮಿಷ ಬೇಕಾರೆ. ಐ ಹೋಪ್ ಯಾರೋ ಈ ಥರ ಎಲ್ಲ ಹಾಕ್ಬಿಟ್ಟಾರೆ, ಯಾರು ಒಳಗೆ ಬರ್ದೇ ಇರೋ ಹಂಗೆ. ಅದೇ ಈಗ ಸೀಲ್ಡ್ ಅಂತ ಕಾಣಿಸುತ್ತೆ. ಎಂಟ್ರೆನ್ಸಲ್ಲೂ ನಿಲ್ಲಿಸ್ದೇ ಇರೋ ಹಂಗೆ ಬೇರೆ ಮಾಡ್ಯಾರ. ಆಲ್ ರೈಟ್ ಗೈಸ್, ಇದೇ ಜಾಗ ಸ್ವಾಮಿ ಹಟ್ಟಿದ್ದಿದ್ದು ಇಲ್ಲೇ, ಇದೇ ಜಾಗದಲ್ಲಿ. ಈಗ ಇಲ್ಲಿ ಎಲ್ಲೂ ನಿಲ್ಸೋಕ್ಕೂ ಜಾಗ ಇಲ್ಲ, ಒಳಗಡೆ ಹೋಗೋಕ್ಕೂ ಜಾಗ ಇಲ್ಲ. ಯಾವುದೋ ರೆಸಾರ್ಟ್ ಬಂದಿದೆ. ಜೊತೆಗೆ ಇಲ್ಲಿ ಗೇಟ್ ಹತ್ರ ನಿಲ್ಸೋಕ್ಕೂ ಏನೋ ಇದು ಹಾಕ್ಬಿಟ್ಟಾರೆ, ದಾರ ಹಾಕ್ಯಾರ, ಒಳಗೆ ಹೋಗೋಕ್ಕಾಗಲ್ಲ. ಬಟ್ ಸ್ವಾಮಿ ಮನೆ ಇದ್ದಿದ್ದಿಲ್ಲೇ. ಈ ರೆಸಾರ್ಟು ಕ್ಲೋಸ್ ಆಗಿಬಿಟ್ಟಿದೆ ಈಗ. ಸೊ ಎಲ್ಲರೂ ಹೋಗಿ ಚೆಕ್ ಮಾಡಿದ್ರೆ ಯಾರೂ ಇಲ್ಲ, ಕ್ಲೋಸ್ ಆಗಿದೆ. ಆ್ಯಂಡ್ ಇದ್ರ ಹಿಂದೆನೇ ಸೇಗೂರ್ ನದಿ ಇರೋದು, ಅದ್ರ ಮೇಲೆ ಬ್ರಿಡ್ಜ್ ಇದ್ದಿದ್ದು ಈಗಿರೋದು. ಮುಂಚೆ ಕೆನೆತ್ ಇಲ್ಲೇ ಕ್ಯಾಂಪ್ ಮಾಡಿದ್ದು, ಒಂದು 2 ನೈಟ್ ಬೂರನ್ ಜೊತೆ. ಆ ಕಥೆ ಎಲ್ಲ ಮಾತಾಡಿದ್ದು ಅವ್ರು ಇಲ್ಲೇ. ಸೊ
ಅದು ಊಟಿ ಬೆಟ್ಟ ಆ ಕಡೆ ಬರುತ್ತೆ, ಈ ಕಡೆ ಈ ಸ್ಮಾಲರ್ ಬೆಟ್ಟಗಳು ಬರುತ್ತೆ ನೋಡಿ. ಇಲ್ಲೇ ಅವನು ಆ ಹಸು ಕಟ್ಟಿದ್ದು. ಸೊ ಇದೇ ಸೀಗೂರ್ ನದಿ ಬ್ರಿಡ್ಜ್. ಇಲ್ಲಿ ನಿಲ್ಸಕ್ಕಾಗಲ್ಲ, ಸೊ ಹಿಂಗೆ ನೋಡ್ಬೇಕು. ವೈಲ್ಡ್ ಬೋರು ಇತ್ತು ಆಗ. ಓ, ಆನೆ ಇದೆ ಅಲ್ಲಿ, ಹಾಂ, ಆನೆ ಇದೆ. ಇಲ್ಲಿ ನಿಲ್ಸಕ್ಕಾಗಲ್ವಲ್ಲ. ಹಾಂ, ಜಸ್ಟ್ ಎಲ್ಲಿದೆ ಬರ್ತೀನಿ ಆನೆ? ಒಂಚೂರು. ಆನೆನಾ ಅದು? ಬಂಡೆ ಆನೆ ಅಲ್ಲ. ಇಲ್ಲಿ ಕಾಡಂದಿಗಳಿದೆ. ಇಲ್ಲಿ ಈ ಸ್ಟ್ರೆಚ್ ಇದೆಯಲ್ಲ, ಇಲ್ಲಿ ವೈಲ್ಡ್ ಬೋರ್ ತುಂಬ ಇದೆ ಈಗ. ಹಾಗೆ ವಾಪಸ್ ಬರ್ತಾ ಇವಾಗ ಬಾಳೆ ತೋಟದ ಕಡೆಗೆ ಡಿವಿಯೇಷನ್ ತೊಗೊಂಡ್ವಿ. ಇದು ಕೆನೆತ್ ಒಂದು ಹುಲಿ ಶೂಟ್ ಮಾಡಿದ್ದ ಈ ಏರಿಯಲ್ಲಿ, ಮ್ಯಾನಿಟರ್ ಆಫ್ ಸೇಗೂರ್ ಅಂತ. ಅದು ಇಲ್ಲೇ ಒಳಗಡೆ ಶೂಟ್ ಮಾಡಿದ್ದು. ಆವಾಗಲ್ಲಿ ಹೋಗೋಕ್ಕಾಗಿತ್ತು. ಈಗೇನೋ ಗೇಟ್ ಹಾಕಿದ್ದಾರೆ, ಗೇಟ್ ಕ್ಲೋಸ್ ಮಾಡ್ಯಾರೆ, ನೋ ಎಂಟ್ರಿ ಅಂತ ಹಾಕ್ಯಾರೆ. ಬಟ್ ಅಲ್ಲೇ ಸೇಗೂರ್ ನದಿ ಇದೆ, ಅಲ್ಲೇ ಅವನು ಶೂಟ್ ಮಾಡಿದ್ದು. ಸೊ ಇವಾಗ ನಾವು ಆನೆಕಟ್ಟಿ ಚೆಕ್ ಪೋಸ್ಟ್ ತನಕ ಹೋಗ್ತೀವಿ. ಅಲ್ಲಿಂದ ಅದೇ ಲಾಸ್ಟ್ ಪಾಯಿಂಟ್, ಅಲ್ಲಿಂದ ಮುಂದಕ್ಕೆ ಹೋಗಿಬಿಡಲ್ಲ. ಅದು ಚೆಕ್ ಮಾಡ್ಕೊಂಡು ಆಮೇಲೆ ವಾಪಸ್ ಹೋಗ್ತೀವಿ ಅಲ್ಲಿಂದ. ಸದ್ಯಕ್ಕಂತೂ ಎಲ್ಲೂ ಬಾಳೆ ತೋಟನೇ ಆ್ಯಕ್ಚುಲಿ ಕಾಣಿಸಿಲ್ಲ. ಇನ್ನು ಮುಂದೆ ಎಲ್ಲರೂ ಕಾಣುತ್ತಾ ನೋಡಬೇಕು. ಇಲ್ಲಿ ತನಕ ಬೇರೆ ಆನೆ ಇದೆ. ನಾವು ವಾಲಾಯ್ ತೋಟಮಲ್ಲಿದ್ದೀವಿ ನೋಡಿ. ಈಗ ಅಲ್ಲಿ ಸ್ಪರ್ ಆಫ್ ಹಿಲ್ ಎಷ್ಟು ಚೆನ್ನಾಗಿ ಕಾಣತ್ತೆ ಈಗ. ಅದು ನೀಲಗಿರಿ ಬೆಟ್ಟಗಳು. ಎಲ್ಲಿ ಕೆನೆತ್ ಅಲ್ಲಿ ಹಸು ಕಟ್ಟಿದ್ನಲ್ಲ ಆ ಬೆಟ್ಟ. ಆಗೆಲ್ಲ ಫುಲ್ ಆ್ಯಕ್ಸಸ್ ಇತ್ತು ಅವನಿಗೆಲ್ಲ ಕಡೆ ಓಡಾಡೋಕ್ಕೆ. ಇವಾಗೆಲ್ಲ ಅದು ಕಾಡು ಒಳಗಡೆ ಬರುತ್ತೆ, ಹೋಗೋಕ್ಕಾಗಲ್ಲ ನಮಗೆ. ಚೆಕ್ ಪೋಸ್ಟ್ ಆಫ್ ಆನೆಕಟ್ಟಿ. ಆ್ಯಂಡ್ ದಿಸ್ ದ ಸೀಗೂರ್ ರಿವರ್ ಹಿಯರ್. ನಾ ಇಲ್ಲಿ ಮುಂಚೆನೂ ಬಂದಿದ್ದೆ. ಈ ಸೀಗೂರ್ ಮ್ಯಾನಿಟರ್ ಅಂತ ಕೆನೆತ್ ಒಂದು ಕತೆ ಬರ್ದಿಯಾನೆ. ಅದನ್ನು ಫಾಲೋ ಮಾಡ್ಕೊಂಡು ಬಂದಾಗ ಆವಾಗೂ ಇಲ್ಲಿ ತನಕ ಬಂದಿದ್ದೆ. ನೋಡಿ, ಇದೇ ಚೆಕ್ ಪೋಸ್ಟು. ಇಲ್ಲಿಂದ ಒಳಗಡೆ ಹೋಗೋಕ್ಕೆ ಬಿಡಲ್ಲ. ಸರಿ, ನಾವೀಗ ಬಾಳೆ ತೋಟದಲ್ಲಿದ್ದೀವಿ. ಇಲ್ಲಿ ಇನ್ನೇನು ಅಷ್ಟೇ. ಇವಾಗ ಈ ಸೇಗೂರ್ ನದಿನೂ ನೋಡಾಯಿತು, ಆನೆಕಟ್ಟಿ ಚೆಕ್ ಪೋಸ್ಟು ನೋಡಾಯಿತು, ಕತೆನೂ ಕಂಪ್ಲೀಟ್ ಆಯ್ತು. ಇವಾಗ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಆ್ಯಂಡ್ ಗುಡ್ ಬೈ. ಇದು ನೋಡಿ, ಈಗ ಬ್ರಿಟಿಷರ್ ಕಾಲದ ಒಂದು ಫಾರೆಸ್ಟ್ ರೆಸ್ಟ್ ಹೌಸ್ ಅನಿಸುತ್ತೆ. 100+ ಇಯರ್ಸ್ ಓಲ್ಡ್. ಎದುರುಗಡೆನೇ ನಾವು ಉಳ್ಕೊಂಡಿರೋದು ಸಫಾರಿ ಲ್ಯಾಂಡ್ ರೆಸಾರ್ಟಲ್ಲಿ. ಇದೆ ರೆಸ್ಟೋರೆಂಟಲ್ಲೇ ಊಟ ಸಿಗೋದು. ಸರ್, ನಿಮ್ಮ ಕೆನೆತ್ ಬಗ್ಗೆ, ಡೊನಾಲ್ಡ್ ಬಗ್ಗೆ ಏನಾದ್ರು ಒಂದು ಫ್ಯೂ ವರ್ಡ್ಸ್, ನಿಮ್ಮ ಪರಿಚಯ ಹೇಳಿಬಿಟ್ಟು ಹಾಗೆ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಖಂಡಿತ ಹೇಳ್ತೀನಿ. ನನ್ನ ಹೆಸರು ವಿಶ್ವನಾಥ್ ಅಂತ. ನಮ್ಮ ತಂದೆಯವರು ನಾರಾಯಣರಾವ್ ಅಂತ. ನಮ್ಮ ತಂದೆ ಕೆನಿತ್ ಆ್ಯಂಡರ್ಸನ್ನು HAL ಬೆಂಗಳೂರಲ್ಲಿ ಸಹ ಉದ್ಯೋಗಿಗಳು. ಆ್ಯಂಡ್ ಕೆನಿತ್ ಆ್ಯಂಡರ್ಸನ್ನು ಭಾರಿ ಧೈರ್ಯವಂತ. ಅವರಿಗೆ ಕಾಡು ಮೇಡು ಆಮೇಲೆ ವನಜೀವನಿ ಅಂದರೆ ಭಾಳ ಪ್ರೀತಿ ಇತ್ತು. ಇದು ಹಾಗೆ ಅವರು ನಮ್ಮ ಫ್ಯಾಮಿಲಿ ಸ್ನೇಹಿತರಾದರು. ನಮ್ಮ ಹಿಂದಿನ ಕೊನೆ ಮಹಾರಾಜ ಆಫ್ ಮೈಸೂರು ಜಯಚಾಮರಾಜ ಒಡೆಯರ್ಗೆ ಬಹಳ ಪ್ರೀತಿ ವಿಶ್ವಾಸ ಇತ್ತು ಕೆನಿತ್ ಆ್ಯಂಡರ್ಸನ್ ಮೇಲೆ. ಹಾಗೆ ಅವ್ರ ಮಗ ಡೊನಾಲ್ಡ್, ಅವ್ರ ತಂದೆಯವರ ಇದನ್ನು ಲೀಗಸಿ ಕಂಟಿನ್ಯೂ ಮಾಡಿದ. ಅವರೂ ನಮ್ಮ ಸಂಸಾರಕ್ಕೆ ಆಪ್ತ ಸ್ನೇಹಿತರಾಗಿದ್ದರು. ಇದೆಲ್ಲ ನಾನು ಹೇಳೋದಕ್ಕೆ ಭಾಳ ಸಂತೋಷ ಪಟ್ಕೊಳ್ತೀನಿ. ಈಗ ಶ್ರೇಯಸ್ ರಂಗನಾಥ್ ಅವರು ಕೆನಿತ್ ಆ್ಯಂಡರ್ಸನ್ ಟ್ರಯಲ್ನ ಅಂತ ಹೇಳಿ ವಿಡಿಯೋ ಮುಖಾಂತರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್.